Okay, my dear students, now let us study Lamy's theorem. Dear students, ನಾನು ಇಲ್ಲಿ ನಿಮಗೆ ಮುಖ್ಯವಾದ ವಿಷಯ ಏನು ಹೇಳಬೇಕಂದ್ರೆ ಲ್ಯಾಮಿಸ್ ಥಿಯರಮನ್ನು ಯಾಕೆ ಸ್ಟಡಿ ಮಾಡಬೇಕಂತಂದ್ರೆ ವಿತಿನ್ ಶಾರ್ಟ್ ಟೈಮ್ ನಾವು ಪ್ರಾಬ್ಲಮ್ಸ್ಗಳನ್ನ ಲಾಸ್ ಆಫ್ ಮೋಷನ್ದಲ್ಲಿ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಲ್ಯಾಮಿಸ್ ಥಿಯರಮ್ ಬಗ್ಗೆ ಐಡಿಯಾ ಇರಬೇಕು. ಏನು ಹೇಳ್ತದೆ ನೋಡೋಣ ಈಗ ಲ್ಯಾಮಿಸ್ ಥಿಯರಮ್. If an object O is in equilibrium under three concurrent coplanar forces F1, F2, F3 as shown. ನೋಡ್ರಿ ಏನಾಗಿದೆ ಇಲ್ಲಿ F1, F2, F3 ಈ ಮೂರು ಕಾನ್ಕರೆಂಟ್ ಕೋಪ್ಲಾನರ್ ಫೋರ್ಸಸ್ಸು O ಅಂತಕ್ಕಂಥ ಅಬ್ಜೆಕ್ಟ್ ಮೇಲೆ ಉಂಟಾಗಿವೆ ಸಚ್ ದ್ಯಾಟ್ O ಇಸ್ ಇನ್ ಎಕ್ವಿಲಿಬ್ರಿಯಮ್ ಅಂದರೆ ನೆಟ್ ಫೋರ್ಸ್ 0 ಆಗಿದೆ O ಮೇಲೆ ಅಂತ ಅರ್ಥ. ಓಕೆ, ಹಾಗಾದರೆ ಏನಿರ್ತದೆ ಲ್ಯಾಮಿಸ್ ಥಿಯರಮ್ ಅಂದರೆ ನೋಡ್ರಿ, ಈಗ ಒಂದು ವೇಳೆ F2 ಮತ್ತು F3 ನಡುವೆ ಆ್ಯಂಗಲ್ ಅಲ್ಫಾ ಇದೆ ಅಂತ ಅಂದ್ಕೊಳ್ಳೋಣ. ಅದೇ ರೀತಿ F1 ಮತ್ತು F3 ನಡುವೆ ಆ್ಯಂಗಲ್ ಬೀಟಾ ಇದೆ ಅಂದ್ಕೊಳ್ಳೋಣ. ಆ್ಯಂಡ್ ಗಾಮಾ ಇಸ್ ದ ಆ್ಯಂಗಲ್ ಬಿಟ್ವೀನ್ F1 ಆ್ಯಂಡ್ F2. ದೆನ್ ಲ್ಯಾಮಿಸ್ ಥಿಯರಮ್ ಏನು ಹೇಳ್ತದೆ ಲ್ಯಾಮಿಸ್ ಥಿಯರಮ್ ಅಂದರೆ ಸಿಯರ್ F1 ಅಪಾನ್ ಸೈನ್ ಅಲ್ಫಾ ಇಸ್ ಈಕ್ವಲ್ ಟು F2 ಅಪಾನ್ ಸೈನ್ ಬೀಟಾ ಇಸ್ ಈಕ್ವಲ್ ಟು F3 ಅಪಾನ್ ಸೈನ್ ಗಾಮಾ ಅಂತ ಹೇಳ್ತದೆ. ಇಲ್ಲಿ ನೀವು ನೋಡ್ರಿ F1 ಇಲ್ಲಿದೆ, ಅದರ ಸ್ವಲ್ಪ ಅಪೋಸಿಟ್ ಆ್ಯಂಗಲ್ ಗಾಮಾ ಅಲ್ಫಾ. ಹಂಗಾರೆ F1 ಅಪಾನ್ ಸೈನ್ ಅಲ್ಫಾ ನೆನಪಿಟ್ಕೋಬೇಕು. ನೆಕ್ಸ್ಟ್ ಯಾವುದಿದೆ F2 ಇದೆ, F2 ಸ್ವಲ್ಪ ಅಪೋಸಿಟ್ ಬೀಟಾ ಇದೆ, ಹಂಗಾರೆ F2 ಅಪಾನ್ ಸೈನ್ ಬೀಟಾ. ಓಕೆ, ಅದೇ ರೀತಿ F3 ಇದೆ, F3 ಅಪೋಸಿಟ್ ಗಾಮಾ ಇದೆ, ಹಂಗಾರೆ F3 ಅಪಾನ್ ಸೈನ್ ಗಾಮಾ. ಓನ್ಲಿ ಏನಂತಂದರೆ F1, F2, F3 ದೀಸ್ ಆರ್ ದ ಫೋರ್ಸಸ್. ಇವುಗಳ ಅಪೋಸಿಟ್ ಯಾವುದೇ ಎರಡು ಫೋರ್ಸ್ಗಳ ನೋಡಿಲ್ಲ, F1ದ ಅಪೋಸಿಟ್ ಯಾವ್ದೈತಿ ಅಲ್ಫಾ ಐತಿ, ರೈಟ್. F2ದ ಅಪೋಸಿಟ್ ಯಾವುದೈತಿ ಬೀಟಾ ಐತಿ, F3ದ ಅಪೋಸಿಟ್ ಗಾಮಾ ಐತಿ. ಅವನ್ನ ಡಿವೈಡ್ ಬೈ ಸೈನ್ ಮಾಡಬೇಕಷ್ಟೆ. ಓಕೆ, ಒಂದು ಹಿಂಟ್ ಇದೆ ಅಷ್ಟೇ. ದಿಸ್ ಈಸ್ ಅಬೌಟ್ ಲ್ಯಾಮಿಸ್ ಥಿಯರಮ್. ಓಕೆ, ಹಾಗಾದರೆ ಈ ಇಕ್ವೇಷನ್ ನೆನಪಿತ್ತಪ್ಪ ಅಂತಂದರೆ ನಿಮಗೆ ಕರೆಕ್ಟಾಗಿ ವಿತಿನ್ ಶಾರ್ಟ್ ಟೈಮ್ ನೀವು ಲಾಸ್ ಆಫ್ ಮೋಷನ್ದಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ರೈಟ್, ನೆನಪಿಟ್ಟುಕೊಳ್ರಿ. F1 ಅಪಾನ್ ಸೈನ್ ಅಲ್ಫಾ ಈಕ್ವಲ್ ಟು F2 ಅಪಾನ್ ಸೈನ್ ಬೀಟಾ ಈಕ್ವಲ್ ಟು F3 ಅಪಾನ್ ಸೈನ್ ಗಾಮಾ. ಓಕೆ, ನಾವು ಕಮ್ ಟು ದ ಪ್ರಾಬ್ಲಮ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಬಿಡಿಸೋಣ ಈಗ. ರೈಟ್, ನೋಡಿರಿ, ಇದೊಂದು ಪ್ರಾಬ್ಲಮ್ ಇದೆ. ಸಿ ಹಿಯರ್, ರೈಟ್, ದಿಸ್ ಇಸ್ ದ ಪ್ರಾಬ್ಲಮ್. ಏನಿದೆ ಈ ಪ್ರಾಬ್ಲಮ್ದಲ್ಲಿ? ಎ ಬ್ಲಾಕ್ ಆಫ್ ಮಾಸ್ 10 kg. ನೋಡ್ರಿ, ಒಂದು ಬ್ಲಾಕ್ ಇದೆ, ಅದರ ಮಾಸ್ 10 kg ಇದೆ. ಈಸ್ ಸಸ್ಪೆಂಡೆಡ್ ಬೈ 3 ಸ್ಟ್ರಿಂಗ್ಸ್. ಇದೊಂದು ಸ್ಟ್ರಿಂಗ್, ಇದೊಂದು ಸ್ಟ್ರಿಂಗ್, ಇದೊಂದು ಸ್ಟ್ರಿಂಗ್, 3 ಸ್ಟ್ರಿಂಗ್ದ ಸಹಾಯದಿಂದ ಅದನ್ನು ನಾವು ಸಸ್ಪೆಂಡ್ ಮಾಡಿದ್ದೇವೆ ಆ್ಯಸ್ ಶೋನ್ ಇನ್ ದ ಫಿಗರ್. ದೆನ್ ಟೆನ್ಷನ್ T2 ಇಸ್ ಈಕ್ವಲ್ ಟು ವಾಟ್? ಹಂಗಾರೆ T2 ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಬೇಕು. ಯಾಕಂದರೆ ಇಲ್ಲಿ T1 ಅಂದರೆ F1, T2 ಅಂದರೆ F2, T3 ಅಂದರೆ F3. ರಿಮೆಂಬರ್. ಓಕೆ, ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ. ಹಂಗಾರೆ ನಮಗೆ ಲ್ಯಾಮಿಸ್ ಥಿಯರಮನ್ನು ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೇಕಂತಂದ್ರೆ ನಮಗೆ ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂಸ್ ಗೊತ್ತಿರಬೇಕು. ಹಂಗಾರೆ ಸಿಯರ್, ಇಫ್ ದಿಸ್ ಈಸ್ 60 ಡಿಗ್ರಿ, ಇಫ್ ದಿಸ್ ಈಸ್ 30 ಡಿಗ್ರಿ, ನೋಡಿರಿ 60 + 30 ಎರಡು ಸೇರಿದ್ರೆ 90 ಆಯಿತು. ಹಂಗಾರೆ ಇದೆಷ್ಟು ಇರ್ತದೆ? ಎಕ್ಸಾಕ್ಟ್ಲಿ 90 ಇರ್ತದೆ. ಯಾಕಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ನೋಡಿರಿ, ಈ 60 ಡಿಗ್ರಿ ಮತ್ತು 30 ಡಿಗ್ರಿನ ಕೂಡಿಸಿದಾಗ 90 ಬಂತು. ಹಂಗಾರೆ ಇನ್ನೆಷ್ಟು ಉಳಿತು? ಇನ್ನು 90 ಬಂತು. ಹಂಗಾರೆ ದಿಸ್ ಈಸ್ ಅವರ್ ಅಲ್ಫಾ. ರೈಟ್, ಗೊತ್ತಿರಲಿ. ಸೊ ದಿಸ್ ಈಸ್ ಅಲ್ಫಾ. ಅಲ್ಫಾ ಇಸ್ ಈಕ್ವಲ್ ಟು 90 ಡಿಗ್ರಿ. ರೈಟ್, ಹಾಗಾದರೆ T1ದ ಅಪೋಸಿಟ್ ಯಾವುದು? ಅಲ್ಫಾ. ದಿಸ್ ಈಸ್ 90 ಡಿಗ್ರಿ. ಹಾಗಾದರೆ ಇಲ್ಲಿ ತಿಳ್ಕೊಬೇಕು ನೀವು, ಬೀಟಾ ಯಾವುದು? ದಿಸ್ ಈಸ್ ದ ಬೀಟಾ. ದಿಸ್ ಈಸ್ ದ ಬೀಟಾ. ಎಸ್, ಇದು ಬೀಟಾ, ನೆನಪಿರಲಿ. ದಿಸ್ ಈಸ್ ಬೀಟಾ. ಓಕೆ, ಆ್ಯಂಡ್ ದಿಸ್ ಈಸ್ ಗಾಮಾ. ಹಂಗಾರೆ ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಕಂಡುಹಿಡ್ಕೋಬೇಕಂದ್ರೆ ಜಾಮೆಟ್ರಿ ಸ್ಟ್ರಾಂಗ್ ಇರಬೇಕು ನಿಮ್ಮದು. ನಾ ಹೆಂಗೆ ಕಂಡುಹಿಡಿತೆ ನೋಡಿ, ಅಲ್ಫಾ ಬೀಟಾ. ಅಲ್ಫಾದಂತೂ ಗೊತ್ತಾಯಿತು. ಇನ್ನು ಬೀಟಾದ ಯಾವ ರೀತಿ ಕಂಡುಹಿಡಿದು? ಸಿಯರ್, ಐ ವಿಲ್ ಯೂಸ್ ಅನದರ್ ಕಲರ್. ನೋಡಿರಿ, ಇಲ್ಲೊಂದು ಹಾರಿಜೆಂಟಲ್ ಲೈನನ್ನು ನಾನು ಡ್ರಾ ಮಾಡ್ತೀನಿ. ರೈಟ್, ಹಾಗಾದರೆ ಇದು 60 ಡಿಗ್ರಿ ಆದರೆ ದಿಸ್ ಈಸ್ ಆಲ್ಸೋ 60 ಡಿಗ್ರಿ. ರೈಟ್, ಇದು 30 ಡಿಗ್ರಿ ಆದರೆ ದಿಸ್ ಈಸ್ ಆಲ್ಸೋ 30 ಡಿಗ್ರಿ. ರೈಟ್, ಓಕೆ, ಹಾಗಾದರೆ ಇದೇನಿದು? ದಿಸ್ ಎಂಟೈರ್ ಆ್ಯಂಗಲ್ ಈಸ್ ಕಾಲ್ಡ್ ವಾಟ್? ದಿಸ್ ಇಸ್ ಬೀಟಾ.
ಹೌದಾ? ಇಲ್ಲಿ ನೋಡಿರಿ, ಇದು 30 ಡಿಗ್ರಿ, ಅಂದರೆ ಇದೆಷ್ಟಿದೆ? ದಿಸ್ ಈಸ್ 90 ಡಿಗ್ರಿ. ಹಾಗಾದರೆ ಬೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ 30 ಡಿಗ್ರಿ, ರೈಟ್? ಬೀಟಾ ವ್ಯಾಲ್ಯೂ ಬಂತು. ಹಂಗಾರೆ ಈ ಎಂಟೈರ್ ಆ್ಯಂಗಲಿಗೆ ನಾವೇನು ಕರಿತೀವಿ? ಗಾಮಾ ಅಂತ ಕರಿತೀವಿ. ಹಂಗಾರೆ ಗಾಮಾ ಎಷ್ಟಾಯ್ತು ನೋಡ್ರಿ? ಸಿ ಹಿಯರ್, ದಿಸ್ ಈಸ್ ಗಾಮಾ. ಗಾಮಾ ಎಷ್ಟಾಯ್ತು ನೋಡ್ರಿ? ದಿಸ್ ಈಸ್ 60 ಡಿಗ್ರಿ ಆ್ಯಂಡ್ ದಿಸ್ ಈಸ್ ಆಲ್ಸೋ 90 ಡಿಗ್ರಿ. ಹಂಗಾರೆ ಗಾಮಾ ವ್ಯಾಲ್ಯೂ 90 degree plus 60 degree. In this way we got alpha, beta, gamma, right? Alpha, beta, gamma value ಗೊತ್ತಾಯಿತು. ಹಂಗಾರೆ ನಾವು we can use Lami's theorem. ಈಗ ನಾವು Lami's theorem ಅನ್ನು ಬಳಸ್ಬೋದು, ರೈಟ್? ಇನ್ನೊಂದ್ಸಲ ಬರೀತೀನಿ ನೋಡ್ರಿ. ದಿಸ್ ಈಸ್ ಕಾಲ್ಡ್ ವಾಟ್? ಅಲ್ಫಾ. ಯಾಕಂದ್ರೆ T1 ಅದ ಅಪೋಸಿಟ್ ಐತಿ. ದಿಸ್ ಈಸ್ 90 ಡಿಗ್ರಿ. ಹಾಂ, ದಿಸ್ ಈಸ್ ಕಾಲ್ಡ್ ವಾಟ್? ಬೀಟಾ. ಇದೆಷ್ಟು ಬಂದಿತ್ತು ಬೀಟಾ? ದಿಸ್ ಈಸ್ ನೋಡಿರಿ, ನಾ ಏನು ಮಾಡಿದ್ದಾಗಲೇ ಈ ರೀತಿ ಒಂದು ಹಾರಿಜಾಂಟಲ್ ಲೈನ್ ಹೇಳ್ಕೊಂಡಿದ್ದೆ. ಇಫ್ ದಿಸ್ ಇಸ್ 60 ಡಿಗ್ರಿ, ದಿಸ್ ಆಲ್ಸೋ 60 ಡಿಗ್ರಿ. ಇಫ್ ದಿಸ್ ಇಸ್ 30 ಡಿಗ್ರಿ, ದಿಸ್ ಆಲ್ಸೋ 30 ಡಿಗ್ರಿ. ಹಂಗಾರೆ ಇದು 60 ಆದ್ರೆ ಇದು 90, ಇದು 30 ಆದ್ರೆ ಇದು 90, ರೈಟ್? ಹಂಗಾರೆ ದಿಸ್ ಈಸ್ ಬೀಟಾ, ದಟ್ ಈಸ್ 90 ಪ್ಲಸ್ 30 ಡಿಗ್ರಿ, ಆ್ಯಂಡ್ ದಿಸ್ ಈಸ್ ಗಾಮಾ. ಹಂಗಾರೆ ಗಾಮಾ ವ್ಯಾಲ್ಯೂ 90 plus 60 degree, right? This is the alpha, beta, gamma value. ಈಗ ನಾನು ಏನು ಮಾಡ್ತೀನಿ? Lami's theorem ಅನ್ನು ಯೂಸ್ ಮಾಡ್ತೀನಿ. using Lami's theorem, using Lami's theorem ಅನ್ನು ಬಳಸೋಣ. T1 upon sin alpha is equal to T2 upon sin beta is equal to T3 upon sin gamma, right? This is the Lami's theorem. ಇಲ್ಲ ನಮಗೆ T3 ಕೇಳೇ ಇಲ್ಲ, T2 ಅಷ್ಟೇ ಕೇಳ. ಹಾಗಾದರೆ ಈ ಎರಡು ಇಕ್ವೇಷನ್ನ ಮಾತ್ರ ತೊಗೊಳ್ಳೋಣ, ಈ ಎರಡು ಫಾರ್ಮುಲಾ. ಓಕೆ, ಅದರಲ್ಲಿ T1 ನಮಗೆ ಗೊತ್ತಾಗಬೇಕು. ನೋಡಿರಿ, ಇಲ್ಲಿದೆ ನೋಡಿರಿ, ದಿಸ್ ಈಸ್ ಯುವರ್ T1. ಹೌದಾ? T1 ಈಸ್ ಇನ್ ದಿಸ್ ಡೈರೆಕ್ಷನ್, ಯಾಕಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿದೆ. ಹಂಗಾರೆ ದಿಸ್ T1 ಈಸ್ ಆಲ್ವೇಸ್ ಈಕ್ವಲ್ ಟು ದಿಸ್ T1 ಈಸ್ ಬ್ಯಾಲೆನ್ಸ್ಡ್ ಬೈ ಡೌನ್ವರ್ಡ್ ಫೋರ್ಸ್ ಡ್ಯೂ ಟು ವೇಟ್, ದಟ್ ಈಸ್ M ಇಂಟು G. ಎಮ್ ಇಲ್ಲೇ 10 ಇದೆ, ಜಿನೂ ಕೂಡ 10 ತೊಗೊಳ್ರಿ. ಎಷ್ಟಾಯಿತು? 100 ನ್ಯೂಟನ್ ಆಯಿತು. ಹಾಗಾದರೆ T1, ದ್ಯಾರ್ ಫೋರ್ T1 ಈಸ್ ಈಕ್ವಲ್ ಟು mg ಅಂತ ಬರಿತೀವಿ. ಹಾಗಾದರೆ T1 ಈಸ್ ಈಕ್ವಲ್ ಟು 100 ನ್ಯೂಟನ್ ಆಯ್ತಿತ್ತು. ಹಂಗಾರೆ T1 ವ್ಯಾಲ್ಯೂ ಎಷ್ಟಪ್ಪ ಇಲ್ಲಿ? 100. ಸೈನ್ ಅಲ್ಫಾ ವ್ಯಾಲ್ಯೂ ಎಷ್ಟಿದೆ? 90 ಡಿಗ್ರಿ ಇದೆ, ರೈಟ್? T2 ವ್ಯಾಲ್ಯೂ ಏನಿದೆ? T2 ವ್ಯಾಲ್ಯೂ ಏನಿದೆ ನೋಡಿರಿ, ಗೊತ್ತಿಲ್ಲ, ಇದನ್ನೇ ಕಂಡಿಬೇಕು ನಾವು. T2 ಅಪಾನ್ ಸೈನ್. ಬೀಟಾ ವ್ಯಾಲ್ಯೂ ಇಲ್ಲಿದೆ ನೋಡಿರಿ, ಬೀಟಾ ವ್ಯಾಲ್ಯೂ ಎಷ್ಟಿದೆ? 90 ಪ್ಲಸ್ 30 ಡಿಗ್ರಿ ಇದೆ, ರೈಟ್? ಹಾಗಾದರೆ 100 ಅಪಾನ್ ಸೈನ್ 90 ಅಂದರೆ 1, ದಟ್ ಈಸ್ T2 ಅಪಾನ್ ಸೈನ್ 90 ಪ್ಲಸ್ ತೀಟಾ ಅಂದರೆ ನೋಡಿರಿ, ನೆನಪಿಟ್ಕೋರಿ, ಸೈನ್ 90 ಪ್ಲಸ್ ತೀಟಾ ನಾವು ಕಾಸ್ ತೀಟಾ ಅಂತ ಬರಿಬೋದಾ? ಹಾಗಾದರೆ ಕಾಸ್ 30 ಡಿಗ್ರಿ ಆಯ್ತಿದು, ರೈಟ್? ಕಾಸ್ 30 ಡಿಗ್ರಿ ಆಯಿತು. ಇನ್ನು ದ್ಯಾರ್ ಫೋರ್ T2 ಇಸ್ ಈಕ್ವಲ್ ಟು 100 ಇಂಟು ಕಾಸ್ 30 ಡಿಗ್ರಿ. ದ್ಯಾರ್ ಫೋರ್ T2 ಇಸ್ ಈಕ್ವಲ್ ಟು 100 ಇಂಟು, ನೋಡಿ, ಕಾಸ್ 30 ಡಿಗ್ರಿ ಅಂದರೆ ಎಷ್ಟು? √3 ಅಪಾನ್ 2. ಹಾಗಾದರೆ T2 is equal to 50 √3 Newton. Yes, 50 √3 Newton. This is the answer. ತಿಳಿತಾ? ನೋಡಿರಿ, ಲ್ಯಾಮಿಸ್ ಥಿಯರಮನ್ನು ಅಪ್ಲೈ ಮಾಡಿ ನಾನು ಇಲ್ಲಿ ಫೈಂಡ್ ಔಟ್ ಮಾಡಿದೆ, ರೈಟ್? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ನಾವು ಈಗ ಪ್ರೀವಿಯಸ್ ಬಿಡಿಸಿದಲ್ಲ ಅದರ ಟೈಪ್ ಐತೆ, ಓನ್ಲಿ ಆ್ಯಂಗಲ್ಸ್ ಅಷ್ಟೇ ಚೇಂಜ್ ಕೊಟ್ಟಿದ್ದಾರೆ. ಎ ಬಾಡಿ ಈಸ್ ಎನ್ ಎಕ್ವಿಲಿಬ್ರಿಯಮ್, ಕ್ಯಾಲ್ಕುಲೇಟ್ T2 ಆ್ಯಂಡ್ T3. ನೋಡಿ, ಫಿಗರ್ದಲ್ಲಿ ಏನು ಮಾಡಿದ್ದಾರೆ ಹೇಳ್ರಿ ನೋಡೋಣ. ಇಲ್ಲಿ ಫಿಗರ್ದಲ್ಲಿ 10 kg ವೇಟನ್ನು ಹ್ಯಾಂಗ್ ಮಾಡಿದ್ದಾರೆ. ಟೆನ್ಷನ್ T1, T2, T3 ಮೂರು ಸ್ಟ್ರಿಂಗ್ಗಳಲ್ಲಿ ಉಂಟಾಗಿದೆ. ಇಲ್ಲಿ T2 ಎಷ್ಟು, T3 ಎಷ್ಟು ಅಂತ ಕೇಳಿದ್ದಾರೆ. ದಿಸ್ ಇಸ್ ದ ಕ್ವಶನ್. ಇಲ್ಲಿ 4 ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಈಗ ನಾವು ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ ಲ್ಯಾಮಿಸ್ ಥಿಯರಮನ್ನು ನಾವು ಬಳಸಬೇಕಂದ್ರೆ ನಮಗೆ ಫಸ್ಟ್ ಏನು ಗೊತ್ತಿರಬೇಕು? ಅಲ್ಫಾ, ಬೀಟಾ, ಗಾಮಾ ವ್ಯಾಲ್ಯೂ ಗೊತ್ತಿರಬೇಕು. ಇಲ್ಲಿ ನೋಡಿರಿ, ಈ 37 ಡಿಗ್ರಿ ಮತ್ತು 53 ಡಿಗ್ರಿಯನ್ನು ನಾವು ಎರಡನ್ನೂ ಕೂಡಿಸಿದಪ್ಪ ಅಂತಂದರೆ ಎಷ್ಟು ಬರ್ತದೆ? 90 ಡಿಗ್ರಿ ಬರ್ತದೆ. ಹಂಗಾರೆ ಇವೆರಡನ್ನೂ ಸೇರಿಸಿದ್ರೆ 90 ಡಿಗ್ರಿ ಆಗತ್ತಂದ್ರೆ ದಿಸ್ ಇಸ್ ಆಲ್ಸೋ
90 ಡಿಗ್ರಿ. ಯಾಕಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಹಂಗಾರೆ ದಿಸ್ ಈಸ್ ಅವರ್ ಅಲ್ಫಾ. ಓಕೆ, ಯಾಕಂದ್ರೆ ನಾವು ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಕಂಡು ಹಿಡಿದನ ಲ್ಯಾಮಿಸ್ ಥಿಯರಮನ್ನು ಬಳಸೋಕೆ ಬರೋಂಗಿಲ್ಲ. ಹಂಗಾರೆ ದಿಸ್ ಈಸ್ ಅವರ್ ಬೀಟಾ ಆ್ಯಂಡ್ ದಿಸ್ ಈಸ್ ಅವರ್ ಗಾಮಾ. ಈ ಬೀಟಾ ಮತ್ತು ಗಾಮಾ ಕಂಡು ಹಿಡಿಬೇಕಂದ್ರೆ ನಾಳೆ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇನೆ. ಏನು ಅಡ್ಜಸ್ಟ್ಮೆಂಟ್ ಅಂದರೆ ಸ್ವಲ್ಪ ಜೊಮೆಟ್ರಿ ಸ್ಟ್ರಾಂಗ್ ಇರಬೇಕಷ್ಟೇ. ನೋಡಿ, ಹಿಂಗೆ ಡ್ರಾ ಮಾಡ್ಕೋಬೇಕು. ಒಂದು ಹಾರಿಜಾಂಟಲ್ ಡ್ರಾ ಮಾಡಿದೆ. ಓಕೆ, ನಾವು ಇಫ್ ದಿಸ್ ಈಸ್ 37 ಡಿಗ್ರಿ, ದಿಸ್ ಈಸ್ ಆಲ್ಸೋ 37 ಡಿಗ್ರಿ, ರೈಟ್? ಇಫ್ ದಿಸ್ ಈಸ್ 53 ಡಿಗ್ರಿ, ದಿಸ್ ಈಸ್ ಆಲ್ಸೋ 53 ಡಿಗ್ರಿ, ರೈಟ್? ಹಾಗಾದರೆ ಇದು 90 ಡಿಗ್ರಿ, ರೈಟ್? ಇದು ಕೂಡ 90 ಡಿಗ್ರಿ, ರೈಟ್? ಹಾಗಾದರೆ ಈ ಎಂಟೈರ್ ಆ್ಯಂಗಲಿಗೆ ನಾವೇನು ಕರಿತೀವಿ? ಬೀಟಾ ಅಂತ ಕರಿತೀವಿ. ಈ ಎಂಟೈರ್ ಆ್ಯಂಗಲ್ಗೆ ನಾವು ಗಾಮಾ ಅಂತ ಕರಿತೀವಿ. ಹಂಗಾರೆ ಬೀಟಾ ಮತ್ತು ಗಾಮಾ ವ್ಯಾಲ್ಯೂ ನಮಗೆ ಸಿಕ್ವೀಗ. ಹಂಗಾರೆ ಇಲ್ಲಿ ಬೀಟಾ ಈಸ್ ಈಕ್ವಲ್ ಟು ಹೌ ಮಚ್? 90 ಡಿಗ್ರಿ ಪ್ಲಸ್ 53 ಡಿಗ್ರಿ. ಗಾಮಾ ಈಸ್ ಈಕ್ವಲ್ ಟು ಹೌ ಮಚ್? 90 ಡಿಗ್ರಿ ಪ್ಲಸ್ 37 ಡಿಗ್ರಿ, ರೈಟ್? ಹಾಗಾದರೆ ಇಲ್ಲಿ ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ನಮಗೆ ಗೊತ್ತಾಯಿತು. ಇನ್ನು ನಾವು ಲ್ಯಾಮಿಸ್ ಥಿಯರಮನ್ನು ಬಳಸ್ಬೋದು. ಸೊ ಅಕಾರ್ಡಿಂಗ್ ಟು ಲ್ಯಾಮಿಸ್ ಥಿಯರಮ್, T1 upon sin alpha is equal to T2 upon sin beta is equal to T3 upon sin gamma. ಇಲ್ಲಿ T2 ಮತ್ತು T3 ವ್ಯಾಲ್ಯೂ ಕೇಳಿದ್ದಾರೆ. ನಾನು ಫಸ್ಟ್ ಈ ಎರಡು ಫಾರ್ಮುಲಾಗಳನ್ನ ತಗೊಳ್ತೇನೆ. ಓಕೆ, ನೋಡಿದ್ದಾರೆ T1 ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿರಿ, ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗಾದರೆ T1 ಈಸ್ ಇನ್ ದಿಸ್ ಡೈರೆಕ್ಷನ್. This is T1. This T1 is balanced by downward force, that is m into g. Therefore, T1 is equal to m ವ್ಯಾಲ್ಯೂ ಎಷ್ಟಿದೆ? 10 ಇದೆ. g ವ್ಯಾಲ್ಯೂ 10 ಇದೆ. ಹಂಗಾರೆ ಎಷ್ಟಾಯ್ತಿದು? 100 ನ್ಯೂಟನ್. ಹಂಗಾರೆ T1 is balanced by m into g, that is 100 ನ್ಯೂಟನ್. T1 ವ್ಯಾಲ್ಯೂ ಗೊತ್ತಾಯಿತು. ಸೊ T1 upon sin alpha is equal to T2 upon sin beta, right? T1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ, ದಟ್ ಈಸ್ 100. ಸೈನ್ ಅಲ್ಫಾ, ದಟ್ ಈಸ್ ಸೈನ್ ಅಲ್ಫಾ ವ್ಯಾಲ್ಯೂ 90 ಡಿಗ್ರಿ ಬಂದಿದೆ, ದಟ್ ಈಸ್ ಈಕ್ವಲ್ ಟು T2 ಅಪಾನ್ ಸೈನ್ ಬೀಟಾ ವ್ಯಾಲ್ಯೂ ಎಷ್ಟಿದೆ? ಇಲ್ಲೈತೆ ನೋಡಿ ಬೀಟಾ ವ್ಯಾಲ್ಯೂ. ದಿಸ್ ಇಸ್ ದ ಬೀಟಾ ವ್ಯಾಲ್ಯೂ 90 ಡಿಗ್ರಿ ಪ್ಲಸ್ 53 ಡಿಗ್ರಿ ಇದೆ, ರೈಟ್? ಓಕೆ, 100 ಅಪಾನ್ ಸೈನ್ 90 is 1. T2 ವ್ಯಾಲ್ಯೂ ಇಸ್ ಹೌ ಮಚ್? ಇದನ್ನು ಫೈಂಡ್ ಔಟ್ ಮಾಡಬೇಕು ಈಗ ನಾವು. T2 ಅಪಾನ್ ಸೈನ್ 90 ಪ್ಲಸ್ ಥೀಟಾ ಫಾರ್ಮ್ದಾಗ ಐತಿದು. ಹಂಗಾರೆ ಇದು ಕಾಸ್ 53 ಡಿಗ್ರಿ ಆಗ್ತದೆ, ರೈಟ್? ಹಂಗಾರೆ ಕಾಸ್ 53 ಡಿಗ್ರಿ ಅಂದ್ರೆ ಏನು? ಲಾಗ್ ಟೇಬಲ್ನ ಯೂಸ್ ಮಾಡಬೇಡ್ರಿ, ಡೈರೆಕ್ಟ್ಲಿ ಇಲ್ಲಿ ಈಸಿ ಫಾರ್ಮುಲಾ ಹೇಳ್ತೀನಿ ನೋಡಿರಿ, ಈಸಿ ಮೆಥಡ್. ಹಿಂಗೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದು ಇದು 53 ಡಿಗ್ರಿ ಇದ್ದರೆ ಇದು ಅಪೋಸಿಟ್ ಸೈಡ್ ಯಾವಾಗಲೂ 4 ಇರ್ತದೆ, ಇದು ಬೇಸ್ 3 ಇರ್ತದೆ, ಹೈಪೋಟನಸ್ 5 ಇರ್ತದೆ. ಇದು ನಾನು ಟ್ರಿಗ್ನೋಮೆಟ್ರಿ ಬೇಸಿಕ್ ಕ್ಲಾಸ್ದಲ್ಲಿ ಹೇಳಿದ್ದೇನೆ, ಹೌದಾ? ಅದೇ ರೀತಿ 37 ಡಿಗ್ರಿ ಇದ್ದಾಗ ಇದು ಅಪೋಸಿಟ್ ಸೈಡ್ 3 ಇರ್ತೈತಿ, ಬೇಸ್ 4 ಇರ್ತದೆ, ಹೈಪೋಟನಸ್ 5 ಇರ್ತದೆ. ಇದು ನಾನು ಹೇಳಿದ್ದೇನೆ ನಿಮಗೆ, ಇದು ಮರಿಬಾರ್ದು. ಓಕೆ, ನೋಡಿ ಇದನ್ನು ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಕಾಸ್ 53 ಡಿಗ್ರಿ. ಓಕೆ, ಹಾಗಾದ್ರೆ T2 ಇಸ್ ಈಕ್ವಲ್ ಟು 100 ಇಂಟು cos 53 degree. Therefore, T2 is equal to 100 into cos 53 degree ಅಂದರೆ ಎಷ್ಟು? ಬೇಸ್ 3 upon hypotenuse 5. Okay, therefore T2 is equal to 5 1s 5 20s, ಹೌದಾ? 20 into 3 that is 60 ನ್ಯೂಟನ್. ನೋಡಿ 60 ನ್ಯೂಟನ್ ಇಲ್ಲಿ ಇದೆ, ಇಲ್ಲಿ ಇದೆ. ಹಂಗಾರೆ ನಾವು T3 ಕೂಡ ಫೈಂಡ್ ಔಟ್ ಮಾಡಲೇಬೇಕು. ಇವೆರಡಾಗ ಒಂದು ಆನ್ಸರ್ ಕರೆಕ್ಟು, ರೈಟ್? ಓಕೆ, ಸೊ T2 ವ್ಯಾಲ್ಯೂ ಈಸ್ 60 ನ್ಯೂಟನ್. ಈಗ ನಾವು ಲೆಟ್ ಅಸ್ ಫೈಂಡ್ T3 ವ್ಯಾಲ್ಯೂನ ಕಂಡುಹಿಡಿಯೋಣ ಈಗ, ರೈಟ್? ಆಲ್ಸೋ ವಿ ಹ್ಯಾವ್ ಏನು? ಈ ಎರಡು ಈಕ್ವೇಷನ್ನ ಕಂಪೇರ್ ಮಾಡೋಣ. ಓಕೆ, T2 ಅಪಾನ್ sin beta is equal to T3 upon sin gamma.
ಟಿ ಟಿ ವ್ಯಾಲ್ಯೂ 60 ನ್ಯೂಟನ್ ಅಪಾನ್ ಸೈನ್ ಬೀಟಾ ವ್ಯಾಲ್ಯೂ ಎಷ್ಟೈತಿ 90 ಪ್ಲಸ್ 53 ಡಿಗ್ರಿ ಇಸ್ ಈಕ್ವಲ್ ಟು T3 ಗೊತ್ತಿಲ್ಲ ಡಿವೈಡೆಡ್ ಬೈ ಸೈನ್ ಗಾಮಾ ವ್ಯಾಲ್ಯೂ ಎಷ್ಟಿದೆ 90 ಪ್ಲಸ್ 37 ಡಿಗ್ರಿ ಇದೆ. ಹಾಗಾದರೆ 60 ನ್ಯೂಟನ್ ಅಪಾನ್ ಸೈನ್ 90 ಪ್ಲಸ್ ಥೀಟಾ ಫಾರ್ಮ್ದಾಗ ಐತಿದು. ಹಂಗಾರೆ ಇದು ಕಾಸ್ 53 ಡಿಗ್ರಿ ದಟ್ ಈಸ್ ಈಕ್ವಲ್ ಟು T3. ಇದು ಕೂಡ ಸೈನ್ 90 ಪ್ಲಸ್ ಥೀಟಾ ಫಾರ್ಮ್ದಾಗ ಐತಿ. ಹಾಗಾದರೆ ಕಾಸ್ 37 ಡಿಗ್ರಿ ಆಗುತ್ತೆ. ರೈಟ್. ಹಾಗಾದರೆ ದಿಸ್ ಈಸ್ T3 is equal to 60 into cos 37 degree upon cos 53 degree, right? Therefore T3 is equal to 60 into cos 37 degree ಅಂದರೆ ಎಷ್ಟು? cos 37 degree ಅಂದರೆ I think it's 4/5, right? upon cos 53 degree ಅಂದರೆ extremely sorry, ಓಕೆ ಸರಿಯಾಗಿದೆ. cos 53 ಅಂದರೆ 3/5, ರೈಟ್. ಹಂಗಾರೆ ಇವನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ. ಎಷ್ಟು ಬರ್ತದಪ್ಪ ಅಂತಂದರೆ ಐ ಥಿಂಕ್ ಇಟ್ಸ್ 80 ನ್ಯೂಟನ್. ಎಸ್ 80 ನ್ಯೂಟನ್ ಬರ್ತದೆ, ರೈಟ್. 80 ನ್ಯೂಟನ್ ನೋಡಿರಿ. ಡೈರೆಕ್ಟ್ ಇತ್ತು ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ನೋಡ್ಲಿಲ್ಲ ಈ 5 ಕ್ಯಾನ್ಸಲ್ ಆಗ್ತದೆ. 64 240 ಆಗ್ತದೆ ಡಿವೈಡೆಡ್ ಬೈ 3 ದಟ್ ಈಸ್ 3 1 3 8 ದಟ್ ಈಸ್ 80. ದಿಸ್ ಇಸ್ ದ T3 ವ್ಯಾಲ್ಯೂ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಓಕೆ. Okay, my dear students, now let us study Newton's second law of motion. Newton's second law of motion states that the rate of change of momentum of a body is directly proportional to the external force applied on the body, and change takes place in the direction of applied force. That is, F is directly proportional to dP by dt. Here dP means change in momentum in a time dt. That is F equal to K into dP by dt. ಇಲ್ಲಿ K ಅಂತಂದರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆ. ಇನ್ SI system its value is always 1. Hence the equation becomes F equal to dP by dt ಆಗ್ತದೆ. That is in SI system K value is 1. That's why F equal to dP by dt ಅಂತ ಬರಿತೀವಿ ನಾವು. Call it as equation 1. Also we have F equal to dP by dt. ಇಲ್ಲಿ P ಅಂದರೆ ಮೊಮೆಂಟಮ್. ನಿಮಗೆ ಗೊತ್ತಿದೆ ಮೊಮೆಂಟಮ್ ಲೀನಿಯರ್ ಮೊಮೆಂಟಮ್ ಅಂತ ಅರ್ಥ. ಓಕೆ. ಲೀನಿಯರ್ ಮೊಮೆಂಟಮನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು? M ಇಂಟು V ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಮಾಸ್ ಆಫ್ ದ ಬಾಡಿ ಇಂಟು ವೆಲಾಸಿಟಿ ಆಫ್ ದ ಬಾಡಿ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಲೀನಿಯರ್ ಮೊಮೆಂಟಮ್ ಸಿಗ್ತದೆ. ಇಲ್ಲಿ P ಅಂತಂದರೆ ಲೀನಿಯರ್ ಮೊಮೆಂಟಮ್. ಅದನ್ನು ನಾನು ಹಿಂಗೆ ಬರಿತೇನೆ ನೋಡ್ರಿ. ಡಿಫ್ರೆನ್ಷಿಯೇಷನ್ ಆಫ್ M ಇಂಟು V ಡಿವೈಡ್ ಬೈ dt ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ. ಇಲ್ಲಿ P ವ್ಯಾಲ್ಯೂ M ಇಂಟು V. ಇಲ್ಲಿ M ಕಾನ್ಸ್ಟೆಂಟ್ ಇರ್ತದೆ. ರಿಮೆಂಬರ್ ಮಾಸ್ ಆಫ್ ದ ಬಾಡಿ ಇಸ್ ಕಾನ್ಸ್ಟೆಂಟ್. ಹ್ಯಾನ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ಅಗೇನ್ ಕಾನ್ಸ್ಟೆಂಟ್. ಅದನ್ನು ನಾವು ಹಿಂಗೆ ಬರಿತೀವಿ M ಇಂಟು dV ಬೈ dt. dV ಬೈ dt ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಆಕ್ಸಲರೇಷನ್. ಅದಕ್ಕೆ M ಇಂಟು A ಅಂತ ಬರಿತೀವಿ. ಇನ್ ಜನರಲ್ F ಈಕ್ವಲ್ ಟು M ಇಂಟು A ಅಂತ ಬರಿಬೋದಾ? ಸೊ ದಿಸ್ ಈಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಓಕೆ. ಇದು F ಈಕ್ವಲ್ ಟು M ಇಂಟು A ಈ ರೀತಿ ಬಂತು ನೋಡ್ರಿ. ರೈಟ್. ನೆನಪಿಟ್ಟು ಹೋಗ್ಬೇಕು ಇದನ್ನು ನಾವು. ಇಲ್ಲಿ ಥಿಯರಿ ಕ್ಲಾಸ್ದಲ್ಲಿ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ದೇವೆ. ಈಗ ಈ ಫಾರ್ಮುಲಾ ಇಟ್ಟುಕೊಂಡು ನಾವು ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಬಿಡಿಸೋಣ. ರೈಟ್. ನಾವು ದರ್ ಇಸ್ ಎ ಒನ್ ಪ್ರಾಬ್ಲಮ್. ನೋಡಿರಿ ಪ್ರಾಬ್ಲಮ್ ಏನು ಹೇಳ್ತದೆ. ಎ ಪ್ಲೇಯರ್ ಟೇಕ್ಸ್ 0.1 ಸೆಕೆಂಡ್ ಇನ್ ಕ್ಯಾಚಿಂಗ್ ಎ ಬಾಲ್ ಆಫ್ ಮಾಸ್ 150 ಗ್ರಾಮ್ moving with velocity of 20 meter per second. The force imparted by the ball on the hands of the player is. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಬ್ಬ ಪ್ಲೇಯರು 0.1 ಸೆಕೆಂಡಲ್ಲಿ ಒಂದು ಬಾಲನ್ನು ಕ್ಯಾಚ್ ಮಾಡ್ತಾನೆ.
ಆ ಬಾಲ್ದ ಮಾಸ್ 150 ಗ್ರಾಮ್ ಇದೆ. ಬಟ್ ಅದು ಇನಿಷಿಯಲಿ ಎಷ್ಟು ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ? 20 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ದ ಫೋರ್ಸ್ ಇಂಪಾರ್ಟೆಡ್ ಬೈ ದ ಬಾಲ್ ಆನ್ ದ ಹ್ಯಾಂಡ್ಸ್ ಆಫ್ ದ ಪ್ಲೇಯರ್, ಆ ಪ್ಲೇಯರ್ದ ಹ್ಯಾಂಡ್ಸ್ ಮೇಲೆ ಬಾಲ್ ಎಷ್ಟು ಫೋರ್ಸನ್ನು ಎಕ್ಸರ್ಟ್ ಮಾಡ್ತು, ಇಂಪಾರ್ಟ್ ಮಾಡ್ತು, ಎಫ್ ಅನ್ನು ಕೇಳಿದ್ದಾರೆ. ರೈಟ್. ಹಾಗಾದರೆ ಇಲ್ಲಿ ಗಿವನ್ ಏನೇನು ಫಸ್ಟ್ ಅದನ್ನು ಬರ್ಕೋಬೇಕು. ಇಲ್ಲಿ ನೋಡಿರಿ ಗಿವನ್ ಡಾಟಾ ಏನೇನು ಕೊಟ್ಟಿದ್ದಾರೆ ನೋಡಿರಿ. ಗಿವನ್ ಏನು ಕೊಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ, ಟಿ ಇಸ್ ಈಕ್ವಲ್ ಟು 0.1 ಸೆಕೆಂಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇನಿಷಿಯಲ್ ವೆಲಾಸಿಟಿ ಕೊಟ್ಟಾರ. ಎಷ್ಟು ಕೊಟ್ಟಾರ? 20 ಮೀಟರ್ ಪರ್ ಸೆಕೆಂಡ್. ಇಲ್ಲೈತೆ ನೋಡಿ 20 ಮೀಟರ್ ಪರ್ ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ ಮತ್ತು ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಮತ್ತೆ ಏನು ಕೊಟ್ಟಿದ್ದಾರೆ ನೋಡ್ರಿ, ಬಾಲನ್ನು ಕ್ಯಾಚ್ ಮಾಡಿದಾಗ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0 ಆಗಿಬಿಡ್ತದೆ. ರೈಟ್. ಹಾಗಾದರೆ ಫೋರ್ಸ್ ಇಂಪಾರ್ಟೆಡ್ ಬೈ ದ ಬಾಲ್ ಆನ್ ದ ಹ್ಯಾಂಡ್ಸ್ ಆಫ್ ದ ಪ್ಲೇಯರ್ ಇಸ್ ಈಕ್ವಲ್ ಟು ವಾಟ್? ಎಫ್ ಈಕ್ವಲ್ ಟು ವಾಟ್? ರೈಟ್. ಹಾಗಾದರೆ ದೇರ್ ಫೋರ್ we have F equal to m into a, Newton second law. F equal to m. A ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್. ಚೇಂಜ್ ಇನ್ ವೆಲಾಸಿಟಿ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್. ದೇರ್ಫೋರ್ ಎಫ್ ಇಸ್ ಈಕ್ವಲ್ ಟು ಎಮ್ ಎಷ್ಟಿದೆ? 150 ಗ್ರಾಮ್ ಇದೆ. ಇದನ್ನು ಕೆ ಜಿ ಕೌಂಟ್ ಮಾಡೋಣ. 10⁻³ ಇಂಟು final velocity 0 minus initial velocity 20 divided by time 0.1 second. ರೈಟ್. ಹಾಗಾದರೆ ಎಫ್ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ ನೋಡೋಣ. ಐ ಥಿಂಕ್ ಇಟ್ಸ್ -30 ನ್ಯೂಟನ್ ಬರ್ತದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ರೈಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. ಐ ವಿಲ್ ರೀಡ್ ಇಟ್. ನೋಡಿರಿ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ನಾನು ಸರಿಯಾಗಿ ನೀವು ನೋಡ್ಕೋಬೇಕಾ. ಎ ಫೋರ್ಸ್ ಆಫ್ 50 ನ್ಯೂಟನ್ ಆ್ಯಕ್ಟ್ಸ್ ಇನ್ ದ ಡೈರೆಕ್ಷನ್ ಆ್ಯಸ್ ಶೋನ್ ದ ಫಿಗರ್ ಆನ್ ಬ್ಲಾಕ್ ಆಫ್ ಮಾಸ್ 5 kg resting on a smooth horizontal surface. Then acceleration of the block and normal to reaction ಅಥವಾ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಥವಾ ನಾರ್ಮಲ್ ಟು ಸರ್ಫೇಸ್. ಓಕೆ, ಏನಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಎ ಈಕ್ವಲ್ ಟು ವಾಟ್ ಫೌಂಡ್ ಔಟ್ ಮಾಡಬೇಕು, ಎನ್ ಈಕ್ವಲ್ ಟು ವಾಟ್ ಫೈಂಡ್ ಔಟ್ ಮಾಡಬೇಕು. ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಕೇಳಿದ್ದಾರೆ, ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಕೇಳಿದ್ದಾರೆ. ರೈಟ್. ಈಗ ಇವೆರಡನ್ನು ಫೈಂಡ್ ಔಟ್ ಮಾಡೋಣ. ರೈಟ್. ಇಲ್ಲಿ ನೋಡ್ರಿ, ಇಲ್ಲಿ 50 ನ್ಯೂಟನ್ ಫೋರ್ಸು ಎಕ್ಸರ್ಟ್ ಆಗಿದೆ 60 ಡಿಗ್ರಿಯಲ್ಲಿ. ರೈಟ್. ಹಾಗಾದರೆ ನಾನು ಇಲ್ಲಿ ಏನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೆ ಅಂದರೆ, ಇಲ್ಲಿ ನೋಡ್ರಿ ಸಿಯರ್ ಈ 50 ನ್ಯೂಟನ್ ಫೋರ್ಸನ್ನು ಇಲ್ಲಿವರೆಗೂ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ರೈಟ್. ನೋಡಿರಿ, see here I will extend like this. ಹಾಗಾದರೆ ಈ 50 ನ್ಯೂಟನ್ ಫೋರ್ಸನ್ನು ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದಾಗ ಇಫ್ ದಿಸ್ ಈಸ್ 60 ಡಿಗ್ರಿ, ದಿಸ್ ಈಸ್ ಆಲ್ಸೋ 60 ಡಿಗ್ರಿ. ರೈಟ್. ಇಲ್ಲಿ ನೋಡಿ, ನಾನು ಇದನ್ನು ಓಕೆ 5 kg, ದಿಸ್ ಈಸ್ 5 kg. ರೈಟ್. ಓಕೆ, ಈಗ ಇದು 60 ಡಿಗ್ರಿ ಆಯಿತು. ಇಫ್ 50 ನ್ಯೂಟನ್ ಫೋರ್ಸ್, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ರೈಟ್. ಇಫ್ 50 ನ್ಯೂಟನ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆ್ಯನ್ ಆ್ಯಂಗಲ್ 60 ಡಿಗ್ರಿ ಆನ್ ದ ಬ್ಲಾಕ್, ದೆನ್ ಇಟ್ ಹ್ಯಾಸ್ ಟು ಸ್ಪ್ಲಿಟ್ ಇಂಟು 2 components. ದಟ್ ಈಸ್ along this direction. Okay, I will along this direction 50 sin 60 degree and along this direction 50 cos 60 degree. ಈ ರೀತಿ ಸ್ಪ್ಲಿಟ್ ಆಗ್ತದೆ. ರೈಟ್. ಈಗ ನಾವು ಆಕ್ಸಲರೇಷನ್ನ ಕಂಡುಹಿಡಬೇಕು. ರೈಟ್. ಹಾಗಾದರೆ ಆಕ್ಸಲರೇಷನ್ ಕಂಡುಹಿಡೋಣ. we know that ನಾನು ಎಲ್ಲಿಂದ ಬರಿತೀನಿ ಅಂದರೆ, ಐ ವಿಲ್ ಸಾಲ್ವ್ ಫ್ರಮ್ ಹಿಯರ್. ವಿ ನೋ ದ್ಯಾಟ್ ಎಫ್ ಈಕ್ವಲ್ ಟು ಎಮ್ ಇಂಟು ಎ. ದಿಸ್ ಈಸ್ ಅವರ್ ಎಫ್. ರೈಟ್. ಹಾಗಾದರೆ 50 ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎಮ್ ಎಷ್ಟಿದೆ? 5 kg ಇದೆ. ಎ ಗೊತ್ತಿಲ್ಲ. ರೈಟ್. 50 ಇಂಟು ಕಾಸ್ 60 ಅಂತಂದ್ರೆ 1/2, ದಟ್ ಈಸ್ ಈಕ್ವಲ್ ಟು 5a. 2 1s 2 25s.
Okay, therefore A equal to 5 meter per second square. This is A value. Acceleration find out ಆಯ್ತು. ಈಗ ಇನ್ನು ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಎಷ್ಟಿದೆ ಕೇಳಿದ್ದಾರೆ ನೋಡಿರಿ. ಎಕ್ಸಲೇಷನ್ ಕಂಡುಹಿಡಿದ್ವಿ, ಇನ್ನು ನಾರ್ಮಲ್ ರಿಯಾಕ್ಷನ್ ಫೋರ್ಸನ್ನು ಕೇಳ್ತಾ ಇದ್ದಾರೆ, ರೈಟ್. ಹಾಗಾದರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸನ್ನು ಹೆಂಗೆ ಕಂಡುಹಿಡಿದು ನೋಡಿರಿ. ಈಗ therefore also normal reaction is given by n equal to ಯಾವ ರೀತಿ ಬರೀತೀನಿ ನೋಡ್ರಿ. I will use another color. For this I will use this color. Okay, ಇಲ್ಲಿ ತಿಳ್ಕೊರಿ. This is called what? This is the normal reaction force. ಇಲ್ಲಿ ನೋಡಿ, ಆಲ್ರೆಡಿ ಒಂದು ಫೋರ್ಸ್ ಡೌನ್ವರ್ಡ್ ಇದೆ, ರೈಟ್. ಅಂದರೆ ಇನ್ನೊಂದು ಫೋರ್ಸ್ ಇದೆ, ಫೋರ್ಸ್ ಡ್ಯೂ ಟು ವೇಟ್. ದಿಸ್ ಒನ್, ದಟ್ ಈಸ್ ಎಮ್ ಇಂಟು ಜಿ, ದಟ್ ಈಸ್ 5g ಆಯ್ತು. ಹೌದಾ? 5g ಅಂತಂದರೆ ಎಷ್ಟಾಯಿತು? 5 × 10, ದಟ್ ಈಸ್ 50 ನ್ಯೂಟನ್, ರೈಟ್. ಇಲ್ಲಿ ತಿಳ್ಕೊಬೇಕು ನೀವು 5g, therefore 5 × 10 that is equal to 50 ನ್ಯೂಟನ್, ರೈಟ್. ಹಾಗಾದರೆ ಇಲ್ಲಿ ಎರಡು ಡೌನ್ವರ್ಡ್ ಫೋರ್ಸ್ ಇದೆ, ಒಂದು ಇದೊಂದು ಎರಡು ಡೌನ್ವರ್ಡ್ ಫೋರ್ಸ್ ಇದೆ. ಈ ಎರಡೂ ಡೌನ್ವರ್ಡ್ ಫೋರ್ಸದ ಅಪೋಸಿಟ್ ದಿಕ್ಕಿಗೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಇರ್ತದೆ, ರೈಟ್. ಓಕೆ, therefore ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಈಸ್ ಈಕ್ವಲ್ ಟು, ಡೈರೆಕ್ಷನ್ ಅಪೋಸಿಟ್ ಇರ್ಬೋದು, ಬಟ್ n ಈಸ್ ಈಕ್ವಲ್ ಟು 50 cos 60 degree plus 5g. So n equal to 50 into 1/2 plus 5 into 10, that is n equal to 25 plus 50, therefore n is equal to 75 Newton. So this is the right answer. Okay, ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ನೋಟ್ ಕೂಡ ಮಾಡ್ಕೋಬೇಕು ನೀವು, ರೈಟ್. Okay, my dear students, here there is one more problem. In figure, the acceleration of the block is, here 4 options are given. ಇಲ್ಲಿ ನೋಡಿರಿ, ನೀವು ಫಿಗರ್ನ ಅಬ್ಸರ್ವ್ ಮಾಡಿದರೆ ನಿಮಗೇನು ಗೊತ್ತಾಗುತ್ತೆ ಅಂತಂದ್ರೆ, CR ಇಲ್ಲಿ 10 ನ್ಯೂಟನ್ ಫೋರ್ಸ್ 2 kg ಬ್ಲಾಕ್ನ ಮೇಲೆ ಈ ದಿಕ್ಕಿನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಆಮೇಲೆ 2 ನ್ಯೂಟನ್ ಫೋರ್ಸ 2 kg ಬ್ಲಾಕ್ ಮೇಲೆ ಈ ದಿಕ್ಕಿನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಅಂದ್ರೆ ನಾನು ಇದನ್ನು F1 ಅಂತ ಕರಿತೇನೆ, ಇದನ್ನು F2 ಅಂತ ಕರಿತೇನೆ. ಹಂಗಾರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ದ 2 kg ಮಾಸ್? F1 ಮೈನಸ್ F2 ಆಗ್ತದೆ. ಏಕೆಂತಂದರೆ ಹಿಯರ್ F1 ಈಸ್ ಗ್ರೇಟರ್ ದ್ಯಾನ್ F2. ಇದು 10 ನ್ಯೂಟನ್ ಇದೆ, ಇದು 2 ನ್ಯೂಟನ್ ಇದೆ. ಎಸ್ ಆರ್ ನೋ? ಹಾಗಾದರೆ ಬ್ಲಾಕ್ ಯಾವ ಕಡೆ ಎಕ್ಸಲರೇಟ್ ಆಗ್ತದೆ? ಅಲಾಂಗ್ ದ ಡೈರೆಕ್ಷನ್ ಆಫ್ F1, ಅಂದರೆ ಈ ಕಡೆ ಎಕ್ಸಲರೇಟ್ ಆಗ್ತದೆ. ಹಂಗಾರೆ ಆ ಎಕ್ಸಲರೇಷನ್ ಎಷ್ಟು ಅಂತ ಕೇಳಿದ್ದಾರೆ. ಸಿ ಎ ಸೊಲ್ಯೂಷನ್. ಓಕೆ, ಹಂಗಾರೆ ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ ವಿ ಹ್ಯಾವ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು m ಇಂಟು a, ರೈಟ್. ಓಕೆ, ನೆಟ್ ಫೋರ್ಸ್ ಎಷ್ಟಿದೆ? F1 ಮೈನಸ್ F2. ಯಾಕೆ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ದೀವಿ? ಯಾಕಂದರೆ F1 ಮತ್ತು F2 ಅಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇವೆ. ಓಕೆ, m ಇಂಟು a. ನೌ F1 is 10, F2 is 2, mass is 2 kg, acceleration is we don't know. So 8 equal to 2a, therefore a is equal to 4 meter per second square. This is the answer. ನೋಡಿರಿ ಎಷ್ಟು ಸಿಂಪಲ್ ಅದಾವ, ನಾವು ಒಂದೊಂದು ಸಲ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ, ರೈಟ್. ರೈಟ್ ಆನ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದರ್ ಇಸ್ ಒನ್ ಮೋರ್ ಪ್ರಾಬ್ಲಮ್. I will read it. In figure, the system is at rest. Then a normal reaction force between the rod and wall is what? ನೋಡಿ, ಕ್ವಶನ್ನಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ, ಇಲ್ಲಿ ಒಂದು ರಾಡ್ ಇದೆ ನೋಡಿ, ಫಿಗರ್ದಲ್ಲಿ ಒಂದು ರಾಡ್ ಕಾಣ್ತಾ ಇದೆ, ರೈಟ್. ನಾನು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿರಿ. ದಿಸ್ ಇಸ್ ದ ರಾಡ್. ಈ ರಾಡ್ ಮತ್ತು ಇದು ವಾಲ್. ಈ ರಾಡ್ ವಾಲಿಗೆ ಟಚ್ ಆಗಿದೆ. ಹಾಗಾದರೆ ವಾಲಿಗೆ ಟಚ್ ಇದೆ ಅಂದರೆ this is the normal between the rod and wall.
ಹಂಗಾರೆ ಈ ಎನ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಅವರು ಪ್ರಾಬ್ಲಮ್ದಲ್ಲಿ. ರೈಟ್, ನೋಡಿರಿ ಸರಿಯಾಗಿ ಗಮನಿಸ್ಬೇಕು ನೀವು. ಯಾವುದು ರಾಡು ಯಾವುದು ವಾಲು ಗೊತ್ತಾಗಬೇಕು, ಏನು ಕೇಳಿದ್ದಾರೆ ಅದನ್ನು ನೀವು ತಿಳ್ಕೋಬೇಕು. ಓಕೆ, ಮತ್ತು ಫಿಗರ್ದಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ 10 kg ಮಾಸ್ ಆಫ್ ದ ರಾಡ್ ಈಸ್ 10 kg. ನಾ ಇಲ್ಲೇ ಸಪ್ರೇಟಾಗಿ ಬರ್ಕೊಳ್ತೀನಿ ನೋಡಿರಿ. ಮಾಸ್ ಆಫ್ ರಾಡ್ ಕೊಟ್ಟಿದ್ದಾರೆ ನಮಗೆ. ಎಷ್ಟು ಕೊಟ್ಟಾರ? 10 kg. ಫಿಗರ್ದಲ್ಲೇ ಇದನ್ನು ಕೊಟ್ಬಿಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಫಿಗರ್ನ ಯಾವ ರೀತಿ ಡ್ರಾ ಮಾಡ್ಕೊಳ್ತೀನಿ ನೋಡಿರಿ. ಈ ಫಿಗರ್ನ ಸ್ವಲ್ಪ ಡ್ರಾ ಮಾಡ್ಕೊಳ್ತೀನಿ. 10 kg ಮಾಸ್ ಇದೆ ರಾಡದ್ದು. ಓಕೆ, ಇಲ್ಲಿ ನೋಡಿರಿ, ಇಲ್ಲೊಂದು ಸ್ಲೋಪ್ ಇದೆ, ನಿಮಗೆ ಕಾಣ್ತಾ ಇರ್ಬೋದು ನೋಡಿರಿ. ಇಲ್ಲೊಂದು ಸ್ಲೋಪ್ ಐತಿ SRನ ಹಾರಿಜೆಂಟಲ್ ಲೈನ್ ಜೋಡಿ ಅದು 37 ಡಿಗ್ರಿಯನ್ನು ಆ್ಯಂಗಲ್ನ ಕ್ರಿಯೇಟ್ ಮಾಡಿದೆ. ರೈಟ್, ಹಾಗಾದರೆ ನಾನಿಲ್ಲಿ ಏನು ಮಾಡ್ತೀನಿ, ಈ ಸ್ಲೋಪಿಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೊಳ್ತೀನಿ. ರೈಟ್, ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸ್ಲೋಪ್. ಅಂದರೆ ಇದರ ಅರ್ಥ ದಿಸ್ ಇಸ್ ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತ ಅರ್ಥ. ರೈಟ್, ಹಾಗಾದರೆ ಇಲ್ಲಿ ನೋಡಿರಿ 37 ಡಿಗ್ರಿ ಇದನ್ನು ಕೊಟ್ಬಿಟ್ಟಿದ್ದಾರೆ. ಓಕೆ, ಸ್ಲೋಪ್ಗೂ ಮತ್ತು ಈ ಹಾರಿಜೆಂಟಲ್ ಲೈನ್ಗೂ 37 ಡಿಗ್ರಿ ಆ್ಯಂಗಲ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ನಾನು ಇಲ್ಲಿ ಏನು ಮಾಡ್ತೀನಿ, ಇಲ್ಲೊಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ತೀನಿ. ನೀವು ಇದಕ್ಕೆ ವೈ ಎಕ್ಸಿಸು ಅಂತ ಕರಿಬೋದು. ಇಲ್ಲೊಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ತೀನಿ ನೋಡಿರಿ. ದಿಸ್ ಇಸ್ ವರ್ಟಿಕಲ್ ಲೈನ್. ರೈಟ್, ನೆಕ್ಸ್ಟ್ ದಿಸ್ ಈಸ್ ಕಾಲ್ಡ್ ವಾಟ್? ದಿಸ್ ಈಸ್ ಹಾರಿಜೆಂಟಲ್ ಲೈನ್. ರೈಟ್, ಹಾಗಾದರೆ ಈ ಆ್ಯಂಗಲ್ ಎಷ್ಟಾಯಿತು? ಈ ಆ್ಯಂಗಲ್ಲು 37 ಡಿಗ್ರಿ ಇರೋದಾದರೆ ಈ ಆ್ಯಂಗಲ್ ಎಷ್ಟಾಯಿತು? ಇದು ಕೂಡ 37 ಡಿಗ್ರಿನೇ ಇರ್ತದೆ. ರೈಟ್, ಬೈ ಜಾಮೆಟ್ರಿ. ಹಾಗಾದರೆ ಇದನ್ನೇನು ಅನ್ಕೊಳ್ಳೋಣ, ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಆ್ಯಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್. ಹೌದಾ? ಇದಕ್ಕೆ ನಾವು NA' ಅಂತ ಕರೆಯೋಣ. ಹಂಗಾರೆ ನಾರ್ಮಲ್ ರಿಯಾಕ್ಷನ್ನು ಇದು ವೆಕ್ಟರ್ ಕ್ವಾಂಟಿಟಿ. ಹೌದಾ? ಇಫ್ ಎನಿ ವೆಕ್ಟರ್ ಕ್ವಾಂಟಿಟಿ ಮೇಕ್ಸ್ ಎನ್ ಆ್ಯಂಗಲ್ 37 ಡಿಗ್ರಿ with the y-axis, then it has to split into 2 components. ಇದು ನಿಮಗೆ ಗೊತ್ತಿದೆ. ಹಾಗಾದರೆ ನಾನು ಇದನ್ನು ಸ್ಪ್ಲಿಟ್ ಮಾಡ್ತೇನೆ. ಯಾವ ರೀತಿ? ಅಲಾಂಗ್ ದಿಸ್ ಡೈರೆಕ್ಷನ್ ಏನಾಗಿ ಸ್ಪ್ಲಿಟ್ ಆಗ್ತದದು ನೋಡಿರಿ, N' ಕಾಸ್ 37 ಡಿಗ್ರಿಯಾಗಿ ಸ್ಪ್ಲಿಟ್ ಆಗ್ತದೆ. ಈ ಡೈರೆಕ್ಷನ್ದಲ್ಲಿ N' ಸೈನ್ 37 ಡಿಗ್ರಿಯಾಗಿ ಸ್ಪ್ಲಿಟ್ ಆಗ್ತದೆ. ರೈಟ್, ನಾವೇನು ಕಂಡು ಹಿಡಿಯಾಕೊಂಟೇವಿ ನೋಡಿರಿ, ಈ ರಾಡ್ಗೂ ಮತ್ತು ವಾಲ್ಗೆ ಇರ್ತಕ್ಕಂಥ ನಾರ್ಮಲ್ ಫೋರ್ಸ್ N ಈಕ್ವಲ್ ಟು ವಾಟನ್ನು ಕಂಡು ಹಿಡಿಯಾಕೊಂಟೇವೆ ನಾವು. ಹೌದಾ? ಇದು ನಮಗೆ ಬೇಕಾಗಿರೋದು ಈಗ. ಹಾಗಾದರೆ ಇಲ್ಲಿ ನೋಡಿರಿ 10 kg ಮಾಸ್ ಕೂಡ ಇದೆ ರಾಡ್ಗೆ. ರೈಟ್, ಹಾಗಾದರೆ ಇಲ್ಲಿ ಏನು ಉಂಟಾಗ್ತದೆ, ಇದಕ್ಕೆ 10 kg ಮಾಸ್ ಇರೋದ್ರಿಂದ ಇಲ್ಲಿ ಏನು ಉಂಟಾಗ್ತದೆ, ಒಂದು ಡೌನ್ವರ್ಡ್ ಫೋರ್ಸ್ ಕೂಡ ಉಂಟಾಗ್ತದೆ. ರೈಟ್, ಐ ವಿಲ್ ಯೂಸ್ ಅನದರ್ ಕಲರ್. ಓಕೆ, ಇಲ್ಲೊಂದು ಡೌನ್ವರ್ಡ್ ಫೋರ್ಸ್ ಕೂಡ ಉಂಟಾಗ್ತದೆ. ದಟ್ ಈಸ್ ಕಾಲ್ಡ್ ವಾಟ್? ಫೋರ್ಸ್ ಡ್ಯೂ ಟು ವೇಟ್ M ಇಂಟು G. ಹಾಗಾದರೆ M ಎಷ್ಟಿದೆ? 10 kg, G 10. ಹಾಗಾದರೆ ಎಷ್ಟಾಯ್ತಿದು? 100 ನ್ಯೂಟನ್. ದಿಸ್ ಇಸ್ ದ ನೆಟ್ ಡೌನ್ವರ್ಡ್ ಫೋರ್ಸ್. ಹಾಗಾದರೆ ಈ 100 ನ್ಯೂಟನ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ N' ಕಾಸ್ 37 ಡಿಗ್ರಿ. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ದ ರಾಡ್ ಈಸ್ ಆ್ಯಟ್ ರೆಸ್ಟ್. ಯಾವಾಗ ರೆಸ್ಟ್ ಆಗಿರ್ತಿದ್ದು? ಈ ನೆಟ್ ಡೌನ್ವರ್ಡ್ ಫೋರ್ಸ ಅಪ್ವರ್ಡ್ ಫೋರ್ಸ್ ಅಂದ್ರೆ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್ ದ ನೆಟ್ ಫೋರ್ಸ್ ಈಸ್ 0. ಅದರ ಅರ್ಥ ಏನಪ್ಪ ಅಂದ್ರೆ ದಿಸ್ ಫೋರ್ಸ್, ದಿಸ್ ಡೌನ್ವರ್ಡ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ ಅಪ್ವರ್ಡ್ ಫೋರ್ಸ್ ಅಂದಾಗ ನೆಟ್ ವರ್ಟಿಕಲ್ ಫೋರ್ಸ 0 ಆಗ್ತದೆ. ರೈಟ್, ಹಾಗಾದರೆ ನಾ ಇಲ್ಲಿ ಬರಿತೇನೆ ನೋಡ್ರಿ. ಹಂಗಾರೆ ಏನಪ್ಪ ಅಂತಾರೆ, ದಿಸ್ 100 ನ್ಯೂಟನ್ ಫೋರ್ಸ್ ಈಸ್ ಬ್ಯಾಲೆನ್ಸ್ಡ್ ಬೈ N' ಕಾಸ್ 37 ಡಿಗ್ರಿ. ಹೌದಾ? ದಿಸ್ ಇಸ್ 100 ಈಸ್ ಈಕ್ವಲ್ ಟು N' ನಮಗೆ ಗೊತ್ತಿಲ್ಲ ಇಂಟು ಕಾಸ್ 37 ಡಿಗ್ರಿ ಅಂದರೆ ಎಷ್ಟು? ದಟ್ ಈಸ್ 4/5. ಓಕೆ, ಹಾಗಾದರೆ ಇದು N' ಈಸ್ ಈಕ್ವಲ್ ಟು ವಾಟ್? 500/4 ಆಯಿತು. ದೇರ್ ಫೋರ್ N' ಈಸ್ ಈಕ್ವಲ್ ಟು 125 ನ್ಯೂಟನ್ ಆಯಿತು. ಬಟ್ ನಮಗೆ N' ಬೇಕಾಗಿಲ್ಲ, N ಬೇಕಾಗಿದೆ. N ಬೇಕಂದರೆ N' ಬೇಕು ನಮಗೆ. ಹಾಗಾದ್ರೆ N ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿರಿ. ಇಲ್ಲಿ ಇನ್ನೊಂದು ಫೋರ್ಸ್ ಇದೆ ನೋಡಿರಿ, ದಟ್ ಈಸ್ N' ಸೈನ್ 37 ಡಿಗ್ರಿ. ಕಾಣ್ತಾ ಇದೆ ಇಲ್ಲಿ ನೋಡಿರಿ, N' ಸೈನ್ 37 ಡಿಗ್ರಿ. ಇದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಆ್ಯಕ್ಟ್ ಆಗ್ತಾ ಇದೆ. ಹೌದಾ? ಮತ್ತು ಇನ್ನೊಂದು ಗೊತ್ತಿರಬೇಕು, ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ರಾಡ್ ಆ್ಯಂಡ್ ವಾಲ್.
ಹಾಗಾದರೆ ಎನ್ ಮತ್ತು ಎನ್ ಡ್ಯಾಶ್ ಸೈನ್ 37 ಡಿಗ್ರಿ ಏನದವ ಅಪೋಸಿಟ್ ಅದಾವ. ಹಂಗಾರೆ ಬೋತ್ ಆರ್ ಬ್ಯಾಲೆನ್ಸ್ಡ್. ಯಾಕೆ ಬ್ಯಾಲೆನ್ಸ್ಡು? ಬಿಕಾಸ್ ರಾಡ್ ಈಸ್ ಅಟ್ ರೆಸ್ಟ್. ಹೌದಾ? ಹಂಗಾರೆ ಆಲ್ಸೋ ವಿ ಹ್ಯಾವ್ ದಿಸ್ ಎನ್ ಈಸ್ ಬ್ಯಾಲೆನ್ಸ್ಡ್ ಬೈ ಎನ್ ಡ್ಯಾಶ್ ಸೈನ್ 37 ಡಿಗ್ರಿ. ಓಕೆ, ಎನ್ ಡ್ಯಾಶ್ ಎಷ್ಟಿದೆ? 125 ನ್ಯೂಟನ್ ಇದೆ. ಸೈನ್ 37 ಡಿಗ್ರಿ ಅಂದರೆ 3/5. Therefore n is equal to 5 ones are 5 25s are 25 into 3, that is 75 Newton. So normal reaction between a rod, normal reaction between this rod and wall is what is 75 Newton. This is the answer. ನೋಡ್ರಿ, ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ, 75 Newton. Okay, my dear students, now let us study one more concept, that is motion of connected bodies. ನೋಡ್ರಿಲೆ 3 ಬ್ಲಾಕ್ಸ್ ಅದಾವ, ಅವನ್ನ ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದೇವೆ. ಓಕೆ, ನೋಡ್ರಿ, let us consider the mass of first block is m1 and the mass of second block is m2 and the mass of third block is m3. Right? m1, m2, m3. These are the masses of 3 blocks. ಓಕೆ, ಈಗ ಏನು ಮಾಡೋಣ ನಾವು, ಆಲ್ ಆರ್ ಇನ್ ಕಾಂಟ್ಯಾಕ್ಟ್, ಅವು ಕಾಂಟ್ಯಾಕ್ಟ್ ಆಗ್ತವೆ ಅಂದ್ರೆ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗ್ತದೆ. ಸೊ ಇಲ್ಲಿ ನೋಡ್ಬೇಕು ನೀವು, ದಿಸ್ ಈಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಹ್ಯಾನ್ಸ್ ದಿಸ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಹಾಗಾದ್ರೆ ಇದೇನಿದು, ದಿಸ್ ಆಲ್ಸೋ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ರೈಟ್? ಇಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗಿವೆ. ಸೊ ದಿಸ್ ಈಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್, ಐ ವಿಲ್ ಸೇ ಇಟ್ ಆಸ್ ಎನ್ ಡ್ಯಾಶ್. ಇಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗಿದೆ, ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಫೋರ್ಸ್, ಐ ವಿಲ್ ಕಾಲ್ ಇಟ್ ಆಸ್ ಎನ್ ಡ್ಯಾಶ್. ಎಲ್ಲಿ ಕಾಂಟ್ಯಾಕ್ಟ್ ಆಗ್ತಾವಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಡೆವಲಪ್ ಆಗುತ್ತೆ ಅಂತೇಳಿ ಹೇಳಿದ್ದೀನಿ ನಾನು ನಿಮಗೆ. ಓಕೆ, ಈಗ ಏನು ಮಾಡೋಣ, ಇದನ್ನು ಎಫ್ ಬಲದಿಂದ ತಳ್ಳೋಣ, ಎಫ್ ಬಲದಿಂದ ಈ ಕಡೆ ತಳ್ಳೋಣ. ರೈಟ್? ಹಂಗಾರೆ ದಿಸ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ದೀಸ್ 3 ಬ್ಲಾಕ್ಸ್. ಓಕೆ, ಹಂಗಾರೆ ತಳ್ಳಿದಾಗ ಯಾವ ಕಡೆ ಎಕ್ಸಲರೇಟ್ ಆಗ್ತಾವೆ? ಇದೇ ದಿಕ್ಕಿಗೆ ಎಕ್ಸಲರೇಟ್ ಆಗ್ತಾವೆ. ರೈಟ್ಸ್? ಇದು ಗೊತ್ತಿರಬೇಕು ನಿಮಗೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ವ್ಯಾನ್ ಯು ಅಪ್ಲೈ ದ ಫೋರ್ಸ್ ಎಫ್ ಇನ್ ದಿಸ್ ಡೈರೆಕ್ಷನ್, ವಾಟ್ ಹ್ಯಾಪನ್ಸ್ ವ್ಯಾನ್ ಯು ಅಪ್ಲೈ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ದೆನ್ ಎಕ್ಸಲರೇಷನ್ ಇಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಡೈರೆಕ್ಷನ್. ರೈಟ್ಸ್? ಇದೇ ದಿಕ್ಕಿಗೆ ಎಕ್ಸಲರೇಷನ್ ಪ್ರೊಡ್ಯೂಸ್ ಆಗ್ತದೆ. ರೈಟ್ಸ್? ಹಾಗಾದರೆ ಆ ಎಕ್ಸಲರೇಷನ್ ಎಲ್ಲರ ಮೇಲೂ ಅಂದರೆ ಎಲ್ಲ ಬ್ಲಾಕ್ ಮೇಲೂ ಕಾನ್ಸ್ಟೆಂಟ್ ಇರ್ತದೆ. ದಟ್ ಈಸ್ ಐ ವಿಲ್ ಕಾಲ್ ಇಟ್ ಆಸ್ ಎ and A. All are moving with constant acceleration when you apply a force F. ಓಕೆ, ಹಾಗಾದರೆ ಈಗ ನೋಡೋಣ ಈ ಎಕ್ಸಲರೇಷನ್ ಎಷ್ಟಿರ್ತದೆ. ಹಂಗಾರೆ ಈ ಎಕ್ಸಲರೇಷನ್ನು ಎಷ್ಟಿರ್ತದೆ, ಇದು ನಮ್ಮ ಕ್ವಶನ್ ಇವಾಗ. ಓಕೆ, ನಾನು ಸಾಲ್ವ್ ಮಾಡ್ತೀನಿ ನೋಡಿರಿ. ಲೆಟ್ ಅಸ್ ಫೈಂಡ್ ಎಕ್ಸಲರೇಷನ್. ಓಕೆ, ನೌ ಐ ವಿಲ್ ಕನ್ಸಿಡರ್ ದ ಫಸ್ಟ್ ಬ್ಲಾಕ್, ದಟ್ ಈಸ್ m1. ದಟ್ ಈಸ್ ಫಾರ್ ಫಸ್ಟ್ ಬ್ಲಾಕ್ m1, ಫಾರ್ ಫಸ್ಟ್ ಬ್ಲಾಕ್ m1 ನೋಡಿರಿ, ವಾಟ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ m1 ಬ್ಲಾಕ್. ನೋಡಿರಿ, ಈ ಎಫ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ, ಎರಡು ಅಪೋಸಿಟ್ ಅದಾವೆ. ಹಾಗಾದರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ m1 ಬ್ಲಾಕ್ ಈಸ್ ವಾಟ್? ಎಫ್ ನೆಟ್ ಮೈನಸ್ ಎನ್ ಅಂತ ಬರಿತೀವಿ. ಯಾಕಂತಂದರೆ ಎರಡು ಅಪೋಸಿಟ್ ಅದಾವೆ, ಎಫ್ ಮತ್ತು ಎನ್. ಹಂಗಾರೆ ವಿಚ್ ಇಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳ್ತದೆ, ನ್ಯೂಟನ್ ಸೆಕೆಂಡ್ ಲಾ ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಹೇಳ್ತೈತಿ. ಹೌದಾ? ಇದ್ರ ಪ್ರಕಾರ ಎಫ್ ಏನಾಯ್ತು ಇಲ್ಲಿ ನಮ್ಮದು, ಎಫ್ ನೆಟ್ ಮೈನಸ್ ಎನ್ ಆಯಿತು. ವಾಟ್ ಇಸ್ ದ ಮಾಸ್ ಆಫ್ ಫಸ್ಟ್ ಬ್ಲಾಕ್? ದಟ್ ಈಸ್ m1. ವಾಟ್ ಇಸ್ ದ ಎಕ್ಸಲರೇಷನ್ ಆಫ್ ಫಸ್ಟ್ ಬ್ಲಾಕ್? ದಟ್ ಈಸ್ ಎ. ಕಾಲ್ ಇಟ್ ಆಸ್ ಇಕ್ವೇಷನ್ 1. ಇನ್ನು ಫಾರ್ ಮಾಸ್ m2 ಮಾಸಿಗೆ ನೋಡೋಣ ಈಗ. ಓಕೆ, ವಾಟ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ m2 ಮಾಸ್? ನೋಡಿರಿ, ಒಂದು ಫೋರ್ಸು ಯಾವ ಕಡೆ ಆ್ಯಕ್ಟ್ ಆಗ್ತಾ ಇದೆ ನೋಡಿರಿ, ಸರಿಯಾಗಿ ಗಮನಿಸಬೇಕು. ಒಂದು ಫೋರ್ಸು ಈ ಕಡೆ ಇದೆ, ಇನ್ನೊಂದು ಫೋರ್ಸು ಈ ಕಡೆ ಇದೆ. ರೈಟ್? ಇಲ್ಲಿ ನೋಡಿರಿ, ಐ ಆಮ್ ಟಾಕಿಂಗ್ ಅಬೌಟ್ m2 ಮಾಸ್ ಅಲ್ಲ, m2 ಮಾಸ್ ಬಗ್ಗೆ ನಾವು ನೋಡೋಣ ಈಗ. ನೋಡಲೆ ಎನ್ ಫೋರ್ಸ ಈ ಕಡೆ ಐತೆ, ಎನ್ ಡ್ಯಾಶ್ ಫೋರ್ಸ ಈ ಕಡೆ ಐತೆ. ಅಂದ್ರೆ ಎನ್ ಮತ್ತು ಎನ್ ಡ್ಯಾಶ್ ಎರಡೂ ಅಪೋಸಿಟ್ ದಿಕ್ಕಿಗೆ ಆ್ಯಕ್ಟ್ ಆಗತ್ತಾವೆ. ನೋಡಿ, ನಾನೇ ಸಹ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಎನ್ ಫೋರ್ಸ ಈ ಕಡೆ ಆ್ಯಕ್ಟ್ ಆಗ್ತಾ ಇದೆ, ಎನ್ ಡ್ಯಾಶ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತಾಯಿದೆ. ಅಂದರೆ ಎರಡು ಅಪೋಸಿಟ್ ಆ್ಯಕ್ಟ್ ಆಗ್ತಿರೋದ್ರಿಂದ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ m2? ದಟ್ ಈಸ್ ಎನ್ ಮೈನಸ್
ಎನ್ ಡ್ಯಾಶ್. ಯಾಕೆ ಎನ್ ಡ್ಯಾಶ್ ಮೈನಸ್ ಎನ್ ಅಲ್ಲ? ಯಾಕಂದರೆ ಹಿಯರ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎನ್ ಡ್ಯಾಶ್, ರಿಮೆಂಬರ್. ಆಮೇಲೆ ಎಫ್ ನೆಟ್ ಈಸ್ ಗ್ರೇಟರ್ ದ್ಯಾನ್ ಎನ್ ಆಗಿದೆ. ಯಾವಾಗಲೂ ಗೊತ್ತಿರಬೇಕು ನಿಮಗೆ. ಹಾಗಾದರೆ ಸೊ ಎನ್ ಮೈನಸ್ ಎನ್ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಮಾಸ್ ಆಫ್ ಸೆಕೆಂಡ್ ಬ್ಲಾಕ್? m2. ವಾಟ್ ಇಸ್ acceleration? a, called as equation 2. ಹಾಗಾದರೆ ಫಾರ್ ಮಾಸ್ m3ಗೆ ಏನು ನೋಡ್ರಿ, ಒಂದೇ ಫೋರ್ಸ್ ಆ್ಯಕ್ಟ್ ಆಗ್ತದೆ, ದಟ್ ಈಸ್ ಎನ್ ಡ್ಯಾಶ್. ಹೌದಾ? ಹಂಗಾರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಮಾಸ್ m3 ಈಸ್ ಎನ್ ಡ್ಯಾಶ್ ಈಸ್ ಈಕ್ವಲ್ ಟು m3 ಇಂಟು a, called as equation 3. ತಿಳಿತಾ? ಈಗ ಆ್ಯಡಿಂಗ್ equation 1, 2 ಆ್ಯಂಡ್ 3 ಮೂರು ಇಕ್ವೇಷನ್ ಕೂಡಿಸಿದಾಗ ಏನಾಗ್ತದೆ ನೋಡ್ರಿ ಎಫ್ ನೆಟ್ ಮೈನಸ್ ಎನ್ ಪ್ಲಸ್ ಎನ್ ಮೈನಸ್ ಎನ್ ಡ್ಯಾಶ್ ಪ್ಲಸ್ ಎನ್ ಡ್ಯಾಶ್ ಇಸ್ ಈಕ್ವಲ್ ಟು m1 ಇಂಟು ಎ ಪ್ಲಸ್ m2 ಇಂಟು ಎ ಪ್ಲಸ್ m3 ಇಂಟು ಎ. ರೈಟ್? ನೋಡಿ ಇ ಎನ್ ಕ್ಯಾನ್ಸಲ್, ಇ ಎನ್ ಕ್ಯಾನ್ಸಲ್, ಇ ಎನ್ ಡ್ಯಾಶ್ ಕ್ಯಾನ್ಸಲ್, ಇ ಎನ್ ಡ್ಯಾಶ್ ಕ್ಯಾನ್ಸಲ್. ರೈಟ್? ಹಂಗಾರೆ ಎಫ್ ನೆಟ್ ಇಸ್ ಈಕ್ವಲ್ ಟು ಎ ಕಾಮನ್ ಬರ್ತದೆ, m1 ಪ್ಲಸ್ m2 ಪ್ಲಸ್ m3. therefore we want acceleration is equal to net force upon net mass, that is m1 plus m2 plus m3. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ acceleration in this condition is net force acting on the system divided by net mass of the system. This is the final equation. ರೈಟ್? ಈ ರೀತಿ ಈ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಯಾವಾಗ ಬಾಡೀಸ್ ಕನೆಕ್ಷನ್ ಒಳಗಿರ್ತಾವಲ್ಲ ಅವಾಗ ಕೂಡ ನಾವು ಟೆನ್ಷನ್ನು, ಫೋರ್ಸ್ ಎಷ್ಟಾಗ್ತಾಯಿದೆ, ಎಕ್ಸಲೇಷನ್ ಎಷ್ಟಿದೆ ಅಂತ ಕಂಡುಹಿಡಿಬೋದು. ಓಕೆ, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ when you are going to solve the problems. Please understand this one. Okay, my dear students, here there is one problem. Illon problem ಇದೆ ನೋಡಿ, previous concept ಮೇಲೆ. Calculate the contact force between the two bodies shown in figure. ನೋಡ್ರಿ, ಫಿಗರ್ದಲ್ಲಿ ಎರಡು ಬ್ಲಾಕ್ಸ್ ಇವೆ. m1 ಕೊಟ್ಟಿದ್ದಾರೆ ನಿಮಗೆ, this is called what? This is m1 and this is called what? This is m2. m1 m2 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗಿದೆ? 10 ನ್ಯೂಟನ್ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಹಂಗಾರೆ ಈ ಸಿಚುವೇಷನ್ದಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಎಷ್ಟಿದೆ ಅಂದರೆ ಎನ್ ಎಷ್ಟಿದೆ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಎಷ್ಟಿದೆ ಅಂತ ಕೇಳಿದ್ದಾನೆ. ರೈಟ್? ಲೆಟ್ ಅಸ್ ಸಾಲ್ವ್. ಓಕೆ, ಇಲ್ಲಿ ನೋಡ್ರಿ, ನಾವು ಫಸ್ಟು ಇಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ? ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಟೂ ಬ್ಲಾಕ್ಸ್ ಈಸ್ 10 ನ್ಯೂಟನ್. ಓಕೆ, ಇಲ್ಲಿ ಕಾಂಟ್ಯಾಕ್ಟ್ ಆಗಿದ್ದರಿಂದ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ ಆಗ್ತದೆ. ದಿಸ್ ಈಸ್ ಕಾಲ್ಡ್ ವಾಟ್? ಎನ್. ಇದು ಕೂಡ ಎನ್. ರೈಟ್? ಈಗ ನಾವು ಎನ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ 5 kg? ನೋಡ್ರಿ, ಈ ಎನ್ ಏನೈತಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಕ್ಟ್ ಆಗ್ತಾಯಿದೆ, ಈ ನೆಟ್ ಫೋರ್ಸ್ ರೈಟ್ ಹ್ಯಾಂಡ್ ಸೈಡು ಆ್ಯಕ್ಟ್ ಆಗ್ತಾಯಿದೆ. ಅಂದರೆ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ದ 5 kg ಬ್ಲಾಕ್? ದಟ್ ಈಸ್ 10 ಮೈನಸ್ ಎನ್. ಹೌದಾ? ದಟ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಮಾಸ್ ಆಫ್ ಫಸ್ಟ್ ಬ್ಲಾಕ್ 5 kg. 5. ವಾಟ್ ಇಸ್ ದ ಎಕ್ಸಲರೇಷನ್? ಈ ಕಡೆ ಎಕ್ಸಲರೇಟ್ ಆಗ್ತವೆ, ಇದು ನಮ್ಗೆ ಗೊತ್ತಿಲ್ಲ ಎಕ್ಸಲರೇಷನ್. ರೈಟ್? ಎ ಅನ್ಕೊಳ್ಳೋಣ. ಓಕೆ, ಹಂಗಾರೆ 10 ಮೈನಸ್ ಎನ್ ಇಸ್ ಈಕ್ವಲ್ ಟು 5. ಎಕ್ಸಲರೇಷನ್ ಫಾರ್ಮುಲಾ ಆಗಲಿ ಏನು ಡಿರೈವ್ ಮಾಡಿದ್ವಿ ನಾವು? ಎ ಇಸ್ ಈಕ್ವಲ್ ಟು ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬ್ಲಾಕ್ ಸಿಸ್ಟಮ್ ಆ್ಯಂಡ್ ನೆಟ್ ಮಾಸ್ ಆಫ್ ದ ಸಿಸ್ಟಮ್. ಹೌದಾ? ಹಂಗಾರೆ ಎದು ಫಾರ್ಮುಲಾ ಏನಾಯ್ತಿಲ್ಲ ಎಕ್ಸಲರೇಷನ್ ಇದ್ದು? net force acting on the two blocks divided by net mass of the two blocks. ಆಗಲ್ಲ ಡಿರೈವ್ ಮಾಡಿದ್ವಲ್ಲ. ಹಂಗಾರೆ 10 ಮೈನಸ್ ಎನ್ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ? 5. ವಾಟ್ ಇಸ್ ದ ನೆಟ್ ಫೋರ್ಸ್? ದಿಸ್ ಇಸ್ ದ ನೆಟ್ ಫೋರ್ಸ್, ದಟ್ ಈಸ್ 10 ನ್ಯೂಟನ್. 10 ಡಿವೈಡ್ ಬೈ ವಾಟ್ ಇಸ್ ದ ನೆಟ್ ಮಾಸ್? ನೋಡಿರಿ, 5 kg ಪ್ಲಸ್ 10 kg ಎರಡು ಕೂಡಿಸಿದ್ರೆ ಎಷ್ಟು ಬರ್ತದೆ? 15 kg. 15. ಹಾಗಾದರೆ 10 ಮೈನಸ್ ಎನ್ ಇಸ್ ಈಕ್ವಲ್ ಟು 5 ಇಂಟು 10 ಬೈ ನೋಡಿರಿ, 5 2 10, 5 3 15. ಹೌದಾ? ದಟ್ ಈಸ್ 1 ಸೆಕೆಂಡ್. ಓಕೆ, ಇಂಟು 2/3 ಆಯಿತು. therefore
10 minus n is equal to 10 by 3 ಆಯಿತು. therefore n is equal to 10 minus 10 by 3 ಆಯಿತು. therefore n is equal to LCM ಏನು ಬರ್ತದೆ 3 ಬರ್ತದೆ, ಅಂದರೆ 30 minus 10 that is equal to 20 by 3 ನ್ಯೂಟನ್. ಹಾಗಾದರೆ ಇಲ್ಲಿ ತಿಳ್ಕೊಬೇಕು ನೀವು 20 by 3 ನ್ಯೂಟನ್. ದಿಸ್ ಇಸ್ ದ ಆನ್ಸರ್. ಓಕೆ, ನೋಡಿ ಎಷ್ಟು ಸಿಂಪಲ್ ಅದಾವ ನೋಡ್ರಿ. ಕಾನ್ಸೆಪ್ಟನ್ನ ಅಪ್ಲೈ ಮಾಡಿದರೆ ಎಷ್ಟು ಕ್ವಿಕ್ಕಾಗಿ ಆನ್ಸರ್ ಬರ್ತಾವೆ. ನೋಡೋದು ಕೇಳಿ ಪ್ರಾಬ್ಲಮ್ ಭಾಳ ಟಫ್ ಅನ್ನಿಸ್ತಾವೆ, ಬಟ್ ಕಾನ್ಸೆಪ್ಟನ್ನ ಅಪ್ಲೈ ಮಾಡಿದರೆ ಫುಲ್ ಈಜಿ ಅನ್ನಿಸ್ತಾವೆ. ನೀವು ಸುಮಾರು ಒಂದು ಚಾಪ್ಟರ್ದಲ್ಲಿ ಒಂದು 150 to 200 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಒಂದು ಚಾಪ್ಟರ್ದಲ್ಲಿ, ಅಂದಾಗ ಮಾತ್ರ ನಿಮ್ಮ ಸ್ಪೀಡ್ ಜಾಸ್ತಿ ಆಗ್ತದೆ. ಓಕೆ, ರೈಟ್ ಆನ್. ಇಲ್ಲಿ ನೋಡ್ರಿ, ಪ್ರೀವಿಯಸ್ ಪ್ರಾಬ್ಲಮ್ ಬಿಡಿಸಿದ್ವಲ್ಲ ಅದೇ ಥರ ಇದು ಇದೆ ನೋಡಿ. ಇಲ್ಲಿ ನೋಡಿ ಕ್ವಶನ್ ಹೆಂಗೆ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಎನ್. ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು, ಎನ್ ಅಂತ ತಿಳ್ಕೊಬೇಕು ನೀವು. ಓಕೆ, ಬಿಟ್ವೀನ್ ದ 4 kg ಆ್ಯಂಡ್ 2 kg ಶೋನ್ ಇನ್ ಫಿಗರ್. ರೈಟ್, ಇಲ್ಲಿ ನೋಡಿರಿ, ಇಲ್ಲಿ ನೆಟ್ ಫೋರ್ಸ್ ಎಷ್ಟು ಆ್ಯಕ್ಟ್ ಆಗ್ತಾಯಿದೆ. ವಾಟ್ ಇಸ್ ದ ನೆಟ್ ಫೋರ್ಸ್ ಅಪ್ಲೈಡ್ ಆನ್ ದ 3 blocks 14 ನ್ಯೂಟನ್. ಯಾವ ದಿಕ್ಕಿಗೆ ಅಪ್ಲೈ ಮಾಡ್ಯಾರ, ಈ ದಿಕ್ಕಿಗೆ ಅಪ್ಲೈ ಮಾಡ್ಯಾರ. ರೈಟ್, ಹಾಗಾದರೆ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ, 4 kg ಮತ್ತು 2 kg ಕಾಂಟ್ಯಾಕ್ಟ್ ಆಗ್ಯಾವ. ಹೀಗಾಗಿ ಕಾಂಟ್ಯಾಕ್ಟ್ ಫೋರ್ಸ್ ಡೆವಲಪ್ಸ್, ದಟ್ ಈಸ್ ಎನ್. ದಿಸ್ ಈಸ್ ಎನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎನ್. ಈ ಎನ್ನನ್ನು ನಮಗೆ ಕೇಳಿದ್ದಾರೆ ಈಗ ಅವರು. ಓಕೆ, ದೆನ್ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ 4 kg. 4 kg ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗಿದೆ, ಎಫ್ ನೆಟ್ ಈ ಕಡೆ ಆ್ಯಕ್ಟ್ ಆಗ್ತಾಯಿದೆ, ನಾರ್ಮಲ್ ಫೋರ್ಸ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತಾಯಿದೆ. ಅಂದರೆ ಎರಡೂ ಅಪೋಸಿಟ್ ದಿಕ್ಕಿನಲ್ಲಿ ಆ್ಯಕ್ಟ್ ಆಗ್ತಿರೋದ್ರಿಂದ ದ ನೆಟ್ ಫೋರ್ಸ್ ಬಿಕಮ್ಸ್ ಎಫ್ ನೆಟ್ ಮೈನಸ್ ಎನ್. ಯಾಕೆ ಇಲ್ಲಿ ಎಫ್ ನೆಟ್ ಮೈನಸ್ ಎನ್ ಮಾಡಿದ್ದು ನಾನು, ಯಾಕಂದರೆ ಎಫ್ ನೆಟ್ ಈಸ್ ಗ್ರೇಟರ್ ದ್ಯಾನ್ ಎನ್ ಆಗಿದೆ. ಹಂಗಾರೆ ಈ ಕಡೆ ಫೋರ್ಸ್ ಅಪ್ಲೈ ಮಾಡಿದಾಗ ಅವು ಯಾವ ಕಡೆ ಎಕ್ಸಲರೇಟ್ ಆಗ್ತಾವೆ, ಯಾವ ಕಡೆ ನಾವು ಫೋರ್ಸ್ ಅಪ್ಲೈ ಮಾಡಿದೆವೋ, ಯಾವುದು ಫೋರ್ಸ್ ಜಾಸ್ತಿ ಇತ್ತು ಆ ದಿಕ್ಕಿನಲ್ಲಿ ಎಕ್ಸಲರೇಟ್ ಆಗ್ತಾವೆ. ಹಂಗಾಗಿ ದಿಸ್ ಈಸ್ ಎಕ್ಸಲರೇಷನ್. ಅಂದರೆ ಎಕ್ಸಲರೇಷನ್ನ ಈ ದಿಕ್ಕಿಗೆ ಉಂಟಾಗ್ತದೆ. ರೈಟ್, ನಾವು ನೆಟ್ ಫೋರ್ಸ್ ಆನ್ ದ 4 kg ಈಸ್ ಎಫ್ ನೆಟ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ನೋಡಿರಿ, ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಬರಿತೀವಿ ನಾವು, ನ್ಯೂಟನ್ ಸೆಕೆಂಡ್ ಲಾನ. ಹೌದಾ, ವಾಟ್ ಇಸ್ ದ ಮಾಸ್ ಆಫ್ ಫಸ್ಟ್ ಬ್ಲಾಕ್, ದಟ್ ಈಸ್ 4 kg. ವಿತ್ ವಾಟ್ ಎಕ್ಸಲರೇಷನ್ ದೇ ಆರ್ ಮೂವಿಂಗ್, ದಟ್ ಈಸ್ ಎ. ಹೌದಾ, therefore ಎಫ್ ನೆಟ್ ಎಷ್ಟಿದೆ ನೋಡ್ರಿ, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ 3 blocks ಈಸ್ 14 ಮೈನಸ್ ಎನ್ ಗೊತ್ತಿಲ್ಲ 4. ಎಕ್ಸಲರೇಷನ್ ಹೆಂಗೆ ಕಂಡುಹಿಡಿದು, ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ 3 blocks ಡಿವೈಡ್ ಬೈ ನೆಟ್ ಮಾಸ್ ಆಫ್ ದ 3 blocks. ಹಾಗಾದರೆ 14 ಮೈನಸ್ ಎನ್ ಇಸ್ ಈಕ್ವಲ್ ಟು 4 ಇಂಟು ಬ್ರ್ಯಾಕೆಟ್ ದಟ್ ಈಸ್ 14 ಅಪಾನ್ ನೆಟ್ ಮಾಸ್ ನೋಡಿರಿ, 4 + 2 + 1 ದಟ್ ಈಸ್ 7. ರೈಟ್, ಹಾಗಾದರೆ 14 ಮೈನಸ್ ಎನ್ ಇಸ್ ಈಕ್ವಲ್ ಟು 4 ಇಂಟು 2. ಓಕೆ, ನಾವು 14 ಮೈನಸ್ ಎನ್ ಇಸ್ ಈಕ್ವಲ್ ಟು 8. therefore n is equal to what, n is equal to 14 minus 8. therefore n is equal to 6 Newton. that is option 2 is right answer. okay, right on. ಇಲ್ಲಿ ನೋಡ್ರಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು, IIT ಲೆವೆಲ್ ಇದೆ ನೋಡ್ರಿ. ಫೈಂಡ್ ದ ನಾರ್ಮಲ್ ರಿಯಾಕ್ಷನ್ ಆಫ್ ದ ಗ್ರೌಂಡ್ ಆ್ಯಂಡ್ ವಾಲ್ ಆನ್ ಎ 20 kg ಬ್ಲಾಕ್. ನೋಡಿರಿ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಭಾಳ ಶಾಣೆತನ ಇದೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕೊಡ್ರಿ, ಫೈಂಡ್ ದ ನಾರ್ಮಲ್ ರಿಯಾಕ್ಷನ್ ಅಂದರೆ ಎನ್ ಕೇಳ್ಯಾರ, ನಾರ್ಮಲ್ ರಿಯಾಕ್ಷನ್ ಎನ್ ಕೇಳ್ಯಾರ ಆಫ್ ದ ಗ್ರೌಂಡ್ ಆ್ಯಂಡ್ ವಾಲ್. ನೋಡಿರಿ, ಇಲ್ಲಿ ಗ್ರೌಂಡ್ ಇದೆ ಮತ್ತು ಇಲ್ಲಿ ವಾಲ್ ಇದೆ. ರೈಟ್, ಯಾರ ಮೇಲೆ, ಆನ್ ದ 20 kg ಬ್ಲಾಕ್. ಹೌದಾ, 20 kg ಬ್ಲಾಕ್ ಮೇಲೆ ಗ್ರೌಂಡ್ ಮತ್ತು ವಾಲ್ ಎಷ್ಟು ನಾರ್ಮಲ್ ಫೋರ್ಸನ್ನು, ಅಷ್ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸನ್ನು ಉಂಟು ಮಾಡಿವೆ ಅಂತ ಕೇಳ. ರೈಟ್, ಆದರೆ ಅಂದರೆ ಏನು ಕಂಡಿಬೇಕು ನೀವು, ಇದು ಗ್ರೌಂಡ್ ಅಲ್ವಾ, ಇದು ಗ್ರೌಂಡ್, ದಿಸ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಆಫ್ ಗ್ರೌಂಡ್ ಆನ್ ದ ಬ್ಲಾಕ್. ಈಗ ನಾ ಅಂತೀನಿ N1 ಅಂತಾನೆ, ಅದೇ ರೀತಿ ನಾ ಇಲ್ಲಿ ಬ್ಲೂ ಕಲರ್ ಬಳಸ್ತಾನೆ. ನೋಡಿರಿ, ಇದು ವಾಲ್, ಇದು ವಾಲ್. ಈ ವಾಲು 20 kg ಬ್ಲಾಕ್ ಮೇಲೆ ಎಷ್ಟು ನಾರ್ಮಲ್ ಫೋರ್ಸನ್ನು ಉಂಟು ಮಾಡ್ತೀನಿ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಇದನ್ನೆಲ್ಲ ಕೇಳಿದ, ಇದಕ್ಕೆ ನಾನು N2 ಅಂತ ಹೇಳ್ತೀನಿ. ಹಂಗಾರೆ N1 ಮತ್ತು N2ನ ನಾವು ಕಂಡು ಹಿಡಿಬೇಕೀಗ. ನೋಡಿರಿ, ನಾನು ಇನ್ನೊಂದು ಸಲ ಹೇಳ್ತೇನೆ ನಿಮಗೆ, ಲಕ್ಷ ಕೊಟ್ಟು ಕೇಳ್ರಿ, ಸರಿಯಾಗಿ ಲಕ್ಷ ಕೊಡ್ರೆ.
ಫೈಂಡ್ ದ ನಾರ್ಮಲ್ ರಿಯಾಕ್ಷನ್ ಅಂದರೆ ಎನ್ ಆಫ್ ದ ಗ್ರೌಂಡ್ ಆ್ಯಂಡ್ ವಾಲ್. ನೋಡಿರಿ ಇಲ್ಲಿ ಗ್ರೌಂಡ್ ಇದೆ, ದಿಸ್ ಈಸ್ ಗ್ರೌಂಡ್, ದಿಸ್ ಈಸ್ ವಾಲ್. ಈ ಗ್ರೌಂಡ್ ಎಷ್ಟು ನಾರ್ಮಲ್ ರಿಯಾಕ್ಷನ್ 20 kg ಬ್ಲಾಕ್ ಮೇಲೆ ಉಂಟು ಮಾಡ್ತಾ ಇದೆ, ದಿಸ್ ಈಸ್ N1 ಅಂದರೆ ಇದಕ್ಕೆ N1 ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ಯಾರ, ರೈಟ್. ಅದೇ ರೀತಿ ಇಲ್ಲೊಂದು ವಾಲ್ ಇದೆ, ಈ ವಾಲ್ 20 kg ಬ್ಲಾಕ್ ಮೇಲೆ ಎಷ್ಟು ನಾರ್ಮಲ್ ಫೋರ್ಸನ್ನು ಉಂಟು ಮಾಡ್ತಾ ಇದೆ, ಇದಕ್ಕೆ N2 ಅಂತ ಕರೀತೀವಿ. ಹಂಗಾರೆ N2 ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾ ಇದ್ದಾರೆ, ರೈಟ್. ಈಗ ನಾನು N1 ಮತ್ತು N2ನ ಕಂಡುಹಿಡಲಿಕ್ಕೆ ಈ ಡಯಾಗ್ರಾಮನ್ನು ಮತ್ತೆ ರೀಡ್ರಾ ಮಾಡ್ತೇನೆ. ಓಕೆ, ನೋಡಿರಿ ಯಾವ ರೀತಿ ಅಂತ. ಇಲ್ಲಿ ನೋಡಿರಿ, ನಾನು ಆಲ್ರೆಡಿ ರೀಡ್ರಾ ಮಾಡಿದ್ದೀನಿ. ನಾನು ಇದೇನು ಮಾಡ್ತೀನಿ, ಈ 50 ನ್ಯೂಟನ್ ಫೋರ್ಸ್ ಏನು 60 ಡಿಗ್ರಿಯಲ್ಲಿ ಆ್ಯಕ್ಟ್ ಆಗ್ತಾ ಇದ್ದಿಲ್ಲ, ಇದನ್ನು ಯಾವ ರೀತಿ ಡ್ರಾ ಮಾಡ್ಕೊಳ್ತೀನಿ ನೋಡ್ರಿ. ನಾನು ಸಿ ಹಿಯರ್, ಇದನ್ನು ಈ ರೀತಿ ಡ್ರಾ ಮಾಡ್ಕೊಳ್ತೀನಿ ಇಲ್ಲಿ, ರೈಟ್. ಹಿಂಗೆ ಡ್ರಾ ಮಾಡ್ಕೋಬೋದಾ, ಈ ರೀತಿ ಬರಿಬೋದಾ? ಹಾಗಾದರೆ ಇದೇನಾಯ್ತು ಈಗ, ದಿಸ್ ಈಸ್ 60 ಡಿಗ್ರಿ, ರೈಟ್. ಎಷ್ಟು ಫೋರ್ಸು ಅಪ್ಲೈ ಆಗ್ತಾ ಇದೆ, 50 ನ್ಯೂಟನ್. ಓಕೆ, ಇದು 60 ಡಿಗ್ರಿ ಆದರೆ ಇದೆಷ್ಟಾಗಾದರೆ ಇದು ಕೂಡ 60 ಡಿಗ್ರಿ. ಹಾಗಾದರೆ ಇಲ್ಲೊಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ತೇನೆ ನಾನು, ದಿಸ್ ಹಾರಿಜೆಂಟಲ್ ಲೈನ್. ಹಾಗಾದರೆ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ದ ವರ್ಟಿಕಲ್ ಲೈನ್, ದಿಸ್ ಈಸ್ ವರ್ಟಿಕಲ್ ಲೈನ್, ರೈಟ್. ದಿಸ್ ಈಸ್ ವರ್ಟಿಕಲ್ ಲೈನ್. ಹಾಗಾದರೆ ಹಿಯರ್ 50 ನ್ಯೂಟನ್ ಫೋರ್ಸ್ ಮೇಕಿಂಗ್ ಆನ್ ಆ್ಯಂಗಲ್ 60 ಡಿಗ್ರಿ ವಿತ್ ದ ಹಾರಿಜೆಂಟಲ್. Hence, it splits into two components, that is 50 cos 60 degree along this direction and 50 sin 60 degree along in this direction, right. ಈ ರೀತಿ ಸ್ಪ್ಲಿಟ್ ಆಗ್ತದೆ 50 ನ್ಯೂಟನ್ ಫೋರ್ಸ್, ಹೌದಾ. ಈ ನೋಡಿ, ಇದೇ ನಮ್ಮ ಗ್ರೌಂಡ್, ಇದೇನಿದೆ, ದಿಸ್ ಇಸ್ ಗ್ರೌಂಡ್, ರೈಟ್. ಈ ಗ್ರೌಂಡು 20 kg ವೇಟ್, ದಿಸ್ ಇಸ್ ದ 20 kg ವೇಟ್ ಇರ್ತಕ್ಕಂಥ ಬ್ಲಾಕ್. ಈ 20 kg ಬ್ಲಾಕ್ ಮೇಲೆ ಈ ಗ್ರೌಂಡ್ ಎಷ್ಟು ಫೋರ್ಸ್, ಎಷ್ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಉಂಟು ಮಾಡ್ತಾ ಇದೆ, ಐ ವಿಲ್ ಸೇ ದಿಸ್ ಈಸ್ ಎನ್ ಅಂತ ಅನ್ಕೊಳ್ಳೋಣ, ಹೌದಾ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್. ಎನ್ನನ್ನು ಫೈಂಡ್ ಔಟ್ ಮಾಡೋಣ. ಈಗ ನಾನು N1 ಅಂತೇನೆ. ಅದೇ ರೀತಿ ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಇಸ್ ದ ವಾಲ್ ಅಂತ. ಇದಕ್ಕೆ ನಾವು ಏನಂತೇವೆ, ವಾಲ್. ಈ ವಾಲು 20 kg ಬ್ಲಾಕ್ ಮೇಲೆ ಎಷ್ಟು ನಾರ್ಮಲ್ ಫೋರ್ಸನ್ನು ಉಂಟು ಮಾಡ್ತಾ ಇದೆ, ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಈಸ್ ಅವರ್ N2, ರೈಟ್. N2 ಎಲ್ಲಿ ಬರೋ ನಾವು ನೋಡಿರಿ, ದಿಸ್ ಈಸ್ N2. ಹಂಗಾರೆ N1 ಮತ್ತು N2ನ ನಾವೀಗ ಕಂಡುಹಿಡಿಯೋಣ, ರೈಟ್. ಈ N1ನ ಹಿಂಗೂ ಬರಿಬೋದು, ದಿಸ್ ಈಸ್ N1, ಹಿಂಗೂ ಬರಿಬೋದು, ರೈಟ್. ಹಾಗಾದರೆ ಈಗ N1 ಮತ್ತು N2ನ ಕಂಡುಹಿಡಿಯೋಣ ನಾವು. ನೋಡಿರಿ, ಈಗ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ 100 ನ್ಯೂಟನ್ ಫೋರ್ಸ್ ಉಂಟಾಗ್ತಾ ಇದೆಯಲ್ಲ ಈ ದಿಕ್ಕಿನಲ್ಲಿ, ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಈಗೇನು ಮಾಡೋಣ ನಾವು, ಸಿ ಆರ್ ಏನು ಮಾಡೋಣಪ್ಪ ಅಂತಂದರೆ, ಎಸ್ N1 ಕಂಡುಹಿಡಿಯೋಣ ನಾವೀಗ. ದೇರ್ ಫೋರ್ ಫ್ರಾಮ್ ಫಿಗರ್ we get what we get, this N1. ಈ N1 ಎದಕ್ಕೆ ಸಮ ಇದೆ, ದಿಸ್ N1 ಈಸ್ ಬ್ಯಾಲೆನ್ಸ್ಡ್ ಬೈ 2 types ಆಫ್ ಫೋರ್ಸಸ್. ನೋಡಿರಿ, ಇಲ್ಲೊಂದು ಡೌನ್ವರ್ಡ್ ಫೋರ್ಸ್ ಇದೆ 50 sin 60 ಡಿಗ್ರಿ ಅಂತ, ಇಲ್ಲೊಂದು ಡೌನ್ವರ್ಡ್ ಫೋರ್ಸ್ ಇದೆ, ಇನ್ನೊಂದಿದೆ ಇದಕ್ಕೆ ನೋಡಿ 20 kg ವೇಟ್ ಇದೆಯಲ್ಲ, ಇದು 20 kg ವೇಟ್ ಇರೋದ್ರಿಂದ ಫೋರ್ಸ್ ಡ್ಯೂ ಟು ವೇಟ್ ಉಂಟಾಗುತ್ತೆ. ಅದೆಷ್ಟಿರ್ತದ, ಎಮ್ ಇಂಟು ಜಿ ಇರ್ತದ. ಎಮ್ 20 ಐತಿ ಇಂಟು 10, ಜಿ ಅಂದ್ರೆ 200 ನ್ಯೂಟನ್. ಹಾಗಾದರೆ ದಿಸ್ N1 ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್, ಹೌದಾ. ಅದಕ್ಕೆ ನಾವೇನು N1 ಈಸ್ ಈಕ್ವಲ್ ಟು ಏನು ಬಿಡ್ತೀವಿ, 200 ಪ್ಲಸ್ 50 sin 60 ಡಿಗ್ರಿ ಅಂತ ಬರಿತೀವಿ ನಾವು. ಹಾಗಾದರೆ N1 ಎಷ್ಟು ಬರ್ತದೆ ನೋಡಿರಿ, N1 ಈಸ್ ಈಕ್ವಲ್ ಟು 200 ಪ್ಲಸ್ 50 ಇಂಟು sin 60 ಅಂದರೆ √3/2. Therefore N1 is equal to 200 plus 25 √3 ನ್ಯೂಟನ್. ನೋಡಿರಿ, ನಮಗೆ N1 ವ್ಯಾಲ್ಯೂ ಸಿಕ್ತು. ಇನ್ನು N2 ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ನೋಡೋಣ. ಇಲ್ಲಿ ನೋಡಿರಿ, N2 ವ್ಯಾಲ್ಯೂನ ಕಂಡುಹಿಡೋಣ. ನೋಡಿ, ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೇನೆ. ದಿಸ್ ಈಸ್ ಕಾಲ್ಡ್ ವಾಟ್, ದಿಸ್ ಇಸ್ ಅವರ್ N2. ನೋಡಿರಿ, N2 ಈ ದಿಕ್ಕಿ ಆ್ಯಕ್ಟ್ ಆಗತ್ತೈತಿ, ಇಲ್ಲೊಂದು ಫೋರ್ಸ್ ಐತೆ ನೋಡಿರಿ, ಇದೊಂದು ಫೋರ್ಸ್ ಇದೇ ದಿಟ್ಟಿಗೆ ಆ್ಯಕ್ಟ್ ಆಗ್ತಾ ಇದೆ. ಹಂಗಾರೆ N2 ಮತ್ತು 50 cos 60 ಡಿಗ್ರಿ ಎರಡು ಈ ಕಡೆ ಆ್ಯಕ್ಟ್ ಆಗತ್ತಾವ.
ಇವು ಎರಡನ್ನು ಯಾರು ಬ್ಯಾಲೆನ್ಸ್ ಮಾಡ್ತಾರೆ? 100 ನ್ಯೂಟನ್ ಬ್ಯಾಲೆನ್ಸ್ ಮಾಡ್ತದೆ. ಯಾವ ಕಡೆ? ಈ ಕಡೆ. ಅಂದರೆ 100 ನ್ಯೂಟನ್ ಈಸ್ ಈಕ್ವಲ್ ಟು ಸಮ್ ಆಫ್ N2 ಪ್ಲಸ್ 50 cos 60 ಡಿಗ್ರಿ ಅನ್ಬೋದಾ? ಎಸ್ ಆರ್ ನೋ? Therefore, I'll break it. Also we have, also here, also we have, note, this 100 Newton, this 100 Newton is balanced by N2 and 50 cos 60 degree. That is N2 plus 50 cos 60 degree. Therefore 100 is equal to N2 ನಮಗೆ ಗೊತ್ತಿಲ್ಲ plus 50 into cos 60 ಅಂದರೆ 1/2, right? ಹಾಗಾದರೆ 100 is equal to N2 plus 25. Therefore N2 is equal to 75 ನ್ಯೂಟನ್. ಹಾಗಾದರೆ ಇಲ್ಲಿ ನೋಡ್ರಿ, N1 ವ್ಯಾಲ್ಯೂ ಎಷ್ಟು ಬಂದಿದೆ? ದಿಸ್ ಈಸ್ ದ N1 ವ್ಯಾಲ್ಯೂ. ಸರಿಯಾಗಿ ಗಮನಿಸ್ಬೇಕು ನೀವು. ದಿಸ್ ಈಸ್ N1 value and this one is N2 value. These are the normal reaction of the ground and wall on the 20 kg block. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಓಕೆ, ನೋಟ್ ಡೌನ್.